ಸ್ನೇಹಿತರೆ ನಮಸ್ಕಾರ. ಹೇಳ್ತಾನೆ ನಮಸ್ಕಾರ ಅಣ್ಣ. ನಮಸ್ಕಾರ. ನಿನ್ನಿಂದ ಫೋನ್ ಮಾಡ್ರಿ, ಟ್ರೈ ನಾ ಮಾಡತ್ತು. ಕ್ರಿಕೆಟ್ ಮ್ಯಾಚ್ ನೋಡಾತೀನಿ. ಹೌದೌದೌದೌದು. ನಾ ಬೆಂಗಳೂರಾಗ ಅದನ್ರಿ. ಇರ್ಲಿ ನೀವು ಎಲ್ಲಿದ್ರು ಏನ್ ಸರ್? ಈಗ ನೋಡಿ ಸ್ನಾನ ಮಾಡಕ್ ಸರ್ ನಿನ್ನೆ ಬಾಲಚಂದ್ರ ಜಾರಕಿಹೊಳಿ ಇಂಟರ್ವ್ಯೂ ಕೊಟ್ಟಾರ ಒಂದ. ಅವ್ರ ಏನಂದಾರ ಸರ್, DCC ಬ್ಯಾಂಕ್ ಅನ್ನ ಉಳಿಸಿದೀನಿ ಅಂತೇನ ಹೇಳ್ತಾ ಇರತಕ್ಕಂತ ರಮೇಶ್ ಕತ್ತಿ ಅವರು ಅವ್ರ ಅವಧಿ ಒಳಗ 1920 ಅವಧಿಯಲ್ಲಿಗೆ ಲೋನ್ ಕೊಟ್ಟದಾರ. ಒಬ್ಬ ಡೈರೆಕ್ಟರ್ಗೆ ಯಾರವ್ರು ಅನ್ವೇಕರ್ ಯಾರು ಆ ಡೈರೆಕ್ಟರ್ ಅವ್ರ ಡೈರೆಕ್ಟರ್ ಅವ್ರು ಯಾರ ಫಾಲೋವರ್ಸ್? ಜಾರಕಿಹೊಳಿ ಫಾಲೋವರ್ಸ್ ಅನ್ರಿ ಅವ್ರು? ಹೌದ್ರಿ. ಮತ್ ಗಜಾನನ್ ಕೊಳ್ಳಿನ ಕೆಡಿ ಅವ್ನ್ ತಂದವ್ರ ಅವ್ರಲ್ಲ. ಗಜಾನನ್ ಕೊಳ್ಳಿನ ಸೋಲಿಸಿ ಗೆಲ್ಲಿಸಿದವರು ಜಾರಕಿಹೊಳಿ ಅವರು. ಅವ ಇಲ್ಲೇ ಸಮೀಪ ನಮ್ಮ ಯಾವ್ದೋ ಇಲ್ಲಿ ಯಾವ್ದ್ರಿ ಇದು ಬೆಳಗಾವ್ ಸಮೀಪ ಒಂದ್ ಯಾವ್ದು ಹಳ್ಳಿ ಐತ್ರಲ್ಲ, ಅಲ್ಲಿಂದ ಬಂದಂತವ್ರು. ಅಲ್ಲಿಂದ ಬಂದ ನಾವು ಗುರುಬ್ರಗಾವ್. ಬ್ಯಾಂಕಿಂಗ್ ಏನು ನಾಲೆಜ್ ಇಲ್ಲ, ಬಗರು ಇಲ್ಲ, ಏನೇನು ಇಲ್ಲ. ಆಮೇಲೆ ಅವ್ರ ಲೋನ್ ತುಂಬಲಿಲ್ಲ ಅನ್ಸರ? ಯಾರು? ಅವ್ರು ಈಗೇನು ಕೊಟ್ಟಿದ್ರಲ್ಲ ನೀವು 70 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ ನೀವು ಲೋನ್. ಮತ್ತೆ ಇವ್ರೆಲ್ಲ ಬೋರ್ಡ್ನವ್ರು ಕೊಡ್ಬೇಕಲ್ಲ. ಅಲ್ಲ ನಾನುದೇನು ನೀವು ಕೊಟ್ಟದ ಇವ್ರು ಒತ್ತಾಯ ಮಾಡಿದ್ರು ಅವ್ರು. ಯಾರು? ಅವ್ರ ಬೋರ್ಡ್ನವ್ರು ನಾವ್ ಬೇಕಾದ್ರೆ ನಾಯಕ್ ಮಾಡಕ್ ಹೋಗ್ರಿ. ಅವ್ರ ಬೋರ್ಡ್ನವ್ರೆಲ್ಲ ಕೊಡಿಲ್ರಿ, ಕೊಡೋದೊಂದು ಅರ್ಜಿ ಕೊಡ್ರಿ ಅಂದ್ಕೊಳ್ಳ ಹ್ಞೂ ಅನ್ನಿ. ಅಂದ್ರೆ ಮೆಜಾರಿಟಿ ಅವ್ರದಿತ್ತು ಅವಾಗ. ಹೌದಿಲ್ಲ? ಅವ್ರದಿತ್ತು. ಅವ್ರು ಹೇಳ್ದಂಗೆ ಕೇಳ್ಬೇಕ್ರಲ್ಲ ನಾನು. ಹೌದೌದು. ಒಂದೇದ್ದು ಆದ್ರೆ ಸುಮಾರು 60 ಲಕ್ಷ ಇತ್ತು. ಮತ್ತೆ ಅದಕ್ಕೆ ಅವ ಆಸ್ತಿನೂ ಬರ್ಕೊಟ್ಟಾನ. ಆದ್ರ ಇದ್ದ ಸೆಕ್ಷನ್ 20 ಪ್ರಕಾರ ಇದ್ದ ಡೈರೆಕ್ಟರ್ ಕೊಡಕ್ ಬರಂಗಿಲ್ಲ. ಅದನ್ನೆಲ್ಲ ಬೋರ್ಡಿಗೆ ತಿಳಿಸೇನಿ. ಕೊಡಾಕ್ ಬರ್ಲ ಅಂತ ಹೇಳಿದ್ರಿ ನೀವು? ಹೌದು. ಸೆಕ್ಷನ್ 20 ಪ್ರಕಾರ ಕೊಡಾಕ್ ಬರುದಿಲ್ಲ, ಕೊಡಬಾರ್ದು ಹೇಳಿ. ಬಟ್ ಬೋರ್ಡ್ನವ್ರಲ್ಲ ಇಲ್ಲ ಅಂದ ಕೂಡ್ರಿ ಅಂತಂದ್ರು. ಕೂಡ್ರಿ, ಅದೇನು ಸ್ಮಾಲ್ ಅಮೌಂಟ್ ಐತ್ರಿ ಕೂಡ್ರಿ ಅಂತಂದ್ರು. ಮತ್ತೆ ಆಸ್ತಿನೂ ಹೆಚ್ಚು ಬರ್ಕೊಟ್ಟರು ಕೂಡ್ರಿ ಅಂದ್ರು. ಆ ಪ್ರಕಾರ ಅದನ್ನ ಕೊಟ್ಟಿದ್ರು. ಅದನ್ನ ಇನ್ನೊಂದ್ ಸರ್, ಇವ್ರು ಡೈರೆಕ್ಟರ್ ಇದ್ರಲ್ರಿ, ಇನ್ನೊಂದು 3 ಕೋಟಿ ರೂಪಾಯಿ ಒಬ್ರು ಕೊಟ್ಟಿದ್ರಲ್ಲ ಸರ್? ದ್ಯಾಮನಗೌಡ, ಪಂಚನಗೌಡ ದ್ಯಾಮನಗೌಡ. ಅವ್ರಿಗೂ ಕೊಡಾಕ್ ಬರುದಿಲ್ಲ ಅಂತ ರೂಲ್ಸ್ ಇದ್ರು ನೀವು ಕೊಟ್ರಿ ಅಂತಲ್ಲ ಸರ್? ಪಂಚನಗೌಡ ಫಾಲೋವರ್ ಯಾರು? ಫಾಲೋವರ್ ಜಾರಕಿಹೊಳಿ ಫಾಲೋವರ್ ಸರ್ ಅವ್ರು. ಮತ್ತೆ ಅವ್ರ ಫಾಲೋವರ್ ಅದನ್ನ ರಮೇಶ್ ಜಾರಕಿಹೊಳಿ ಮಾತ್ರ ನಂಗೆ ಕೊಡ್ಬೇಡ ಅಂತ ಹೇಳಿದ. ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ರು ಕೊಡಬೇಡ ಅಂತ? ಬೇಡ, ಕೊಡ್ಬೇಡ, ಒಟ್ಟ ಕೊಡ್ಬೇಡ ಅವಂಗ ಅಂತ ಹೇಳಿ ಮಾತ್ರ 2-3 ಸಲ ಫೋನ್ ಮಾಡಿ ಹೇಳಿದ. ಮತ್ ನೀವ್ ಯಾರ ಕೊಡಂದ್ರಿ ಸರ್? ಇವ್ರಲ್ಲ ಏನ್ ಹೇಳಾಕತ್ತಾರ, ಇಂಟರ್ವ್ಯೂ ಮಾಡಿದ್ರ. ಈಗ ಯಾರ ಬಾಲಚಂದ್ರ ಜಾರಕಿಹೊಳಿ ಕೊಡತ್ತ ಹೇಳಿದ್ರು? ಹೌದು. ಮತ್ತೆ ಇವ್ರ ಬೋರ್ಡ್ನಾಗ ಅದ್ ಯಾವ ಹೋಟ್ಲ್ ಐತ್ರಲ್ಲ ಅಲ್ಲಿ, ಯಾವ್ದು ಸಂಕಮ್. ಹಾನ್ರಿ. ಸಂಕಮ್ ಮೀಟಿಂಗ್ ಮಾಡೋದು, ಅದೊಂದು ಮಂಜೂರ್ ಮಾಡೋದು ಹೇಳೋದು. ಮಂಜೂರ್ ಮಾಡತ್ ಅವ್ರ ಹೇಳಿದಾಗ ನೀವು ಮಾಡಿರಿ ಸರ್? ಅದ ಇಲ್ಲ, ಅವ್ರು ಹೇಳಿದಾಗ ನಾ ಮಂಜೂರ್ ಮಾಡ್ಲಿಲ್ಲ. ಕರೆಕ್ಟ್. ಆಚಾರ್ಯ ಒಬ್ಬ ಎಲಿವೇಟರ್ ಕರ್ಸಿನಿ. ವ್ಯಾಲ್ಯೂವೇಟರ್ ಕರೆಸಿದ್ರು? ಓಕೆ. ಆಚಾರ್ಯ ನಾವು ಎಲಿವೇಟರ್ ಕಳಿಸಿ ಆಸ್ತಿ ಎಲ್ಲೈತಿ ಏನೈತಿ ಎಲ್ಲ ನೋಡ್ಕೊಂಡ್ ಬರ್ತೇವ್ರು ಕಳಿಸಿದ್ನಿ. ಓಕೆ. ಅವಾಗ ಅವರು ನಮ್ಮದು ಕೇವಲ ಅವ್ರದೊಂದು ಶಾಪು, ಒಂದ್ ಅಂಗಡಿ ಮತ್ತ ಒಂದ್ ಪೆಟ್ರೋಲ್ ಪಂಪ್ ಜಾಗ ಎಲ್ಲ ನಮ್ಮ ಹೆಸರು ಕೊಡಾಕ ರೆಡಿ ಇದ್ರು. ಅವ ನಮ್ಗೆ ಅಂದಂತ ಆಚಾರ್ಯ ಬಂದ್ರು, ಇಷ್ಟೇನು ವ್ಯಾಲ್ಯೂಯೇಷನ್ ಆಗಂಗಿಲ್ರಿ, ಅದೇನ್ ಕೊಡುದು ಬ್ಯಾಡ್ರಿ ಅಂದ್ರು. ಅವಾಗ ನಾನು ಹೇಳಿದೆ ಕೊಡಾಕ್ ಆಗಂಗಿಲ್ರಿ ಅಂತ ಹೇಳಿ. ನೀವು ನೇರವಾಗಿ ಹೇಳ್ಬಿಟ್ರಿ? ಹೇಳ್ಬಿಟ್ಟು ಡೈರೆಕ್ಟರ್ ಹೇಳ್ಬಿಟ್ಟು ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ. ಸ್ವಚ್ಛ ಬಾಲಚಂದ್ರ ಬೋರ್ಡ್ನಾಗ ಇಲ್ಲೇ ಬೋರ್ಡ್ನಾಗ ಹೇಳ್ರಿ, ಇವ್ರು ಹೋಗಿ ಸಂಜೆ ಮುಂದೆ ಹೇಳ್ತಾರೆ. ಕೊಡಾಕ್ ಆಗಂಗಿಲ್ಲಪ್ಪ ಅಂತ ಕೊಡಕ್ ಆಗಂಗಿಲ್ಲ ಅಂತ ಕೂಡ ಹೇಳಿದ ನಂತರ ಇಲ್ಲ ಮತ್ತ ಅವ್ರು ಬಂದ್ರು, ಇಲ್ಲ ಸರ್ ಇನ್ನೊಂದ್ ಸ್ವಲ್ಪ ಜಮೀನ್ ಐತಿ, ಅದೈತಿ ಇದೈತಿ ಅಂದ್ರೆ ನೋಡ್ರಿ, ನನಗೆ ಮಿನಿಮಮ್ ಒಂದ 10 ಕೋಟಿ ಮ್ಯಾಗ ನೀವು ಆಸ್ತಿ ಬ್ಯಾಂಕಿನ ಹೆಸರಲ್ಲೇ ಬರೆದು ಕೊಟ್ರ ಅವ್ರು ವಿಚಾರ ಮಾಡ್ತಾನೋ ಅದು ಶೇಣ್ಣ. ಮತ್ತ ಕಾಯ್ದೆಬದ್ಧವಾಗಿ ನಿಮ್ಗೂ ಕೊಡಕ್ ಬರಂಗಿಲ್ಲ ಸೆಕ್ಷನ್ 20 ಪ್ರಕಾರ. ಆದ್ರೆ ನಿಮ್ದು ಕಂಪನಿ ಮ್ಯಾಗ ತೊಗೊಳತ್ತೀರಿ ನೀವು. ಕಂಪನಿ ಹೆಸರು ತೊಗೊಳತ್ತೀರಿ, ಕಂಪನಿಯಾಗ ನೀವು ಒಬ್ಬ ಡೈರೆಕ್ಟರ್ ಅದರಿ. ಅದಕ್ಕ ನೀವು 10 ಕೋಟಿಗಿಂತ ಹೆಚ್ಚು ನನಗ ಆಸ್ತಿ ಬರೆದು ಕೊಟ್ರ ವಿಚಾರ ಮಾಡ್ತೀವಿ, ನನಗೆ ಅದಕ್ಕೆ ಆಗಂಗಿಲ್ಲ ಅಂತ ಹೇಳಿ ನಾ ಬೋರ್ಡ್ನಾಗ ಹೇಳಿ ಎಲ್ಲರಿಗೂ ಹೇಳಿ. ಸೆಕ್ಷನ್ 20 ತಪ್ಪಿಸ್ತೀವಿ ನಾವು, ಇದಾಗಂಗಿಲ್ಲ ಅಂತ ಹೇಳಿ ಕೂಡ್ಲೆ ಅವ್ರಿದ್ದವ್ರು ಮತ್ತ ನಮ್ಗ ಇಲ್ಲ ಸರ್ ಇನ್ನೂ ಆಸ್ತಿ ಐತಿ ಅಂತಂದು ಮತ್ತೊಂದು 8 ಪ್ಲಾಟ್ ಇದ್ದು. ಆ 8 ಪ್ಲಾಟು, ಬಂಗಾರ ಅಂಗಡಿದ 1 ಪ್ಲಾಟು, ಅವ್ರ ಪೆಟ್ರೋಲ್ ಪಂಪು, ಮತ್ತ ಅವ್ರ ಸ್ವಂತ ಊರಿಗೆ ಹೆಚ್ಚೆ ಒಂದು ಜಮೀನು ಎಲ್ಲಾ ಕೂಡಿ ಸರ್ಸನ್ ಒಂದ್ 12 ಕೋಟಿ ಮೇಲ್ಪಟ್ಟು ಇದ್ದಂತ ಆಸ್ತಿ ನಮ್ಮ ಹೆಸರು ನೋಂದು ಮಾಡಿದ್ರು. ನಿಮ್ ಬ್ಯಾಂಕ್ ಹೆಸರಲ್ಲಿ ನೋಂದು ಮಾಡಿದ್ರು? ನೋಂದು ಮಾಡಿದ್ವು, ಕೊಟ್ಟಿವಿ ನಾವು 3 ಕೋಟಿ. ಆಮೇಲೆ 3 ಕೋಟಿ ಕೊಟ್ಟ ನಂತರ 4 ವರ್ಷ ಬಡ್ಡಿ ತುಂಬ್ಯಾರ. 3 ಕೋಟಿ ಅಲ್ಲ ಲೋನ್ ಕ್ಲಿಯರ್ ಆಗೈತೆ ಸರ್? ಈಗ ಅದು ಲೋನ್ ಆಗಿಲ್ರಿ. ಅವಾಗ ಬರೇ ಬಡ್ಡಿ ತುಂಬ್ರ ಅವ್ರು. ಬಡ್ಡಿ ತುಂಬಿದಾಗ ಒಂದ್ ಬೋರ್ಡ್ನಾಗನ ಇವ್ರ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕಂತ ಹೇಳಿ ಬರ್ರಿ ಅಂದ್ರೆ ನೀವು ಅದನ್ನ
ಅಂದ ಬೋರ್ಡ್ನ ಡ್ರಾ ಮಾಡಿ JR ಕಳಿಸ್ಯಾನ್ರಿ ಲೆಟರ್. ಹೋದ್ರೆ ಯಾರಿಗೆ ಮತ್ತೆ ಇವ್ರು ಲೋನ್ ಡಿಫಾಲ್ಟರ್ ಅದಾರು ಮತ್ತೆ ಡೈರೆಕ್ಟರ್ ಆಗಿ ತಗೊಳಕ್ಕೂ ಬರೋದಿಲ್ಲ, ಆದ್ರೂ ಡೈರೆಕ್ಟರ್ ಆಗಿ ತೊಗೊಳಕ್ ಬರುದಿಲ್ಲ, ಸೆಕ್ಷನ್ 20 ಉಲ್ಲಂಘನೆ ಆಗ್ತೈತಿ, ಅದಕ್ಕೆ ಅವ್ರು ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು. ಡಿಸ್ಕ್ವಾಲಿಫೈ ಮಾಡಿ ಅಂತೇಳಿ ನಮ್ಮ ಬ್ಯಾಂಕಿನ ಮುಖಾಂತರ JR ಗೆ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಹಾಕಿದ್ರಿ ನೀವು ಬ್ಯಾಂಕಿನಿಂದ? ಹೌದು, ಹಾಕಿದ್ರಲ್ಲ, ಅದ ರೆಕಾರ್ಡ್ ಆನ್ ರೆಕಾರ್ಡ್. ಬ್ಯಾಂಕಿನಿಂದ ಏನಾದ್ರು JR ಕಡೆಯಿಂದ ರೀ? JR ಕಡೆ ಅದಕ್ಕೆ ಸ್ಟೇ ಕೊಟ್ರು. ಇದು ಪೊಲಿಟಿಕಲಿ ಇವರ ಕೊಡಿಸಿರು. JR ಯಾರಿದ್ರಿ ಸರ್ ಅವಾಗ? ಅವ್ರು ಯಾರೋ ಶಶಿಕಾಂತ್ ನಾಯ್ಕರ ಸಂಬಂಧಿಕರಿದ್ರು. ಅವ್ರ ಹೇಳ್ಯಾರ? ಹಳೆನೋ ನಂಗೇನು ಅಷ್ಟು ಐಡಿಯಾ ಇಲ್ರಿ, ನಾನು ಪರಿಚಯ ಇಲ್ಲ ಅವ್ರದಂಗ. ಅವ್ರ ಕಡೆಯಿಂದ ಸ್ಟೇ ಕೊಡಿಸ್ಬಿಟ್ರು. ಸ್ಟೇ ಬಂತು. ಸ್ಟೇ ಬಂದ ಕೂಡ ಆಮೇಲೆ ನಾವು ಅದನ್ನ ಹಂಗ ಬಿಡಾಕ್ ಬರಂಗಿಲ್ಲಪ್ಪ, ಅದನ್ನ ಹೈಕೋರ್ಟ್ಗೆ ಹಾಕ್ಬೇಕಂತೇಳಿ ನಾ ಹೈಕೋರ್ಟ್ಗೆ ಇದನ್ನ ಮಾಡಿದ್ ನಾನು. ನೀವು ನಿಮ್ ಲೀಗಲ್ ಟೀಮ್ ನಿಂದ ಮಾಡ್ಸಕ್ ಹಚ್ಚಿದ್ರಿ? ಹೌದೌದು, ಮಾಡಾಕ್ ಹಚ್ಚಿದ್ವಿ. ಇಲ್ಲ ತುಂಬ್ತಾರ್ರಿ, ಮತ್ ಒನ್ ಟೈಮ್ ಸೆಟಲ್ಮೆಂಟ್ ಮಾಡು ಅಂದ್ರ ಮತ್ ನನಗ. ಒನ್ ಟೈಮ್ ಸೆಟಲ್ಮೆಂಟ್ ತಲೆ ಕಟ್ಸ್ಕೊಬೇಡ್ರಿ, ಹುತ್ತಗತ್ತೆ ಮಾಡಬೇಡ್ರಿ. ಈಗ ಒನ್ ಟೈಮ್ ಸೆಟಲ್ಮೆಂಟ್ ಯಾವಾಗ ಬರ್ತೈತಿ? ಸಾಲ ತಗೊಂಡ್ 6 ವರ್ಷ ಆಗ್ಬೇಕ. ಮಿನಿಮಮ್ 6 ವರ್ಷ ಆಗ್ಬೇಕು. ಮುಂದು ಸಂಪೂರ್ಣ ಬಡ್ಡಿ ತುಂಬಿರಬಾರ್ದು. ಮುಂದ ಅಲ್ಲಿ ನಾವು ಹೋಗಿ ನಮ್ ರೊಕ್ಕ ತಿರುಗಿ ಬರುದಿಲ್ಲ ಅನ್ನೋದು ನಮಗ್ ಕನ್ಫರ್ಮ್ ಆಗ್ಬೇಕು. ನಮಗ್ ಕನ್ಫರ್ಮ್ ನಮ್ ರೊಕ್ಕ ನಮಗ್ ಬರುದಿಲ್ಲ, ನಮ್ ರೊಕ್ಕ ಮುಳುಗತೈತಿ, ಅದಕ್ಕೆ ಸರ್ ಒನ್ ಟೈಮ್ ಮಾಡ್ಕೊಂಡ್ಬಿಡ್ನಪ್ಪ ಅನ್ನುವಂತ ವಿಚಾರಕ್ಕೆ ಬಂದಾಗ, ಈಗ ಅವ್ರೇನ್ 12 ಕೋಟಿ ರೂಪಾಯಿ ಆಸ್ತಿ ಕೊಟ್ಟಾರಲ್ಲ, ಅದು ಈಗ ಸರ್ ಒಂದ್ 20 ಕೋಟಿ ರೂಪಾಯಿ ಆಸ್ತಿ ಆಕೈತಿ. ಅಂದ್ರೆ ನೀವು ಬ್ಯಾಂಕಿಗೆ ಏನ್ ತೊಂದ್ರೆ ಇಲ್ಲ? ಬ್ಯಾಂಕ್ ಏನು ತೊಂದ್ರೆ ಇಲ್ರಿ. ಬಟ್ ಇಷ್ಟ ಅವರು ಇದನ್ನೇನು ಸ್ಟೇ ತಗೊಂಬಂದ್ರಲ್ಲ, ಯಾವ್ದು ಡಿಸ್ಕ್ವಾಲಿಫಿಕೇಶನ್ ಬರ್ದಾಗ ಏನ್ ಸ್ಟೇ ತಗೊಂಬಂದ್ರಲ್ಲ JR ಕಡೆಯಿಂದ? JR ಕಡೆಯಿಂದ ಸ್ಟೇ ತಗೊಂಬಂದ್ರ ಅವರು. ಆಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರು, ಅರ್ಜಿ ಕೊಟ್ರು ನಿಮ್ ಬ್ಯಾಂಕಿಗೆ. ಅದನ್ನ ರಿಜೆಕ್ಟ್ ಮಾಡಿ ನಮಗ್ ಮಾಡಕ್ ಆಗಂಗಿಲ್ಲ, ಅದು ಸ್ವಚ್ಛ ಹೇಳ್ತೇನೆ ನಿಮ್ಗ. ಮಿನಿಮಮ್ 1 ವರ್ಷ ಕಟ್ಟಬೇಕು ಆಗ್ಬೇಕು. ಆ ರೂಲ್ಸ್ ಕುಂಡ್ರದಿಲ್ಲ ಅಂತೇಳಿ ನೀವು ಅದನ್ನ ರಿಜೆಕ್ಟ್ ಮಾಡಿದ್ರಿ? ಪೂರ್ಣ್ರಿ, ಓಪನ್ ಪೂರ್ಣ. ಡಾಕ್ಯುಮೆಂಟ್ ನಾ ಬೆಂಗಳೂರು ಬಂದ್ಕೊಳ್ಳಿ ನಿಮ್ಗೆಲ್ಲ ಡಾಕ್ಯುಮೆಂಟ್. ಆಮೇಲೆ ಸರ್ ನೆಕ್ಸ್ಟ್ ಹೇಳ್ತಾರೆ ಸರ್, ಅವ್ರ ದಂಡ ಎದಕ್ ಹಾಕಿದ್ರ ಹೇಳಿದ್ರಿ ಅವ್ರೆಲ್ಲ ಹಾಕಿದ್ರು. ಆಮೇಲೆ ನಿಮ್ದು ಅಲ್ಲಿ ಇದು ಚಾಲೋ ಐತಲ್ರಿ ನಿಖಿಲ್ ಕತ್ತಿ ಅವ್ರದ್ರಿ, ಅದಕ್ ತಗೊಂಡ್ರಾಗ ಅದಕ್ಕೂ ರೂಲ್ಸ್ ಏನು ಬ್ರೇಕ್ ಮಾಡಿರ ಅಂತ ಹೇಳಿ ಅವ್ರು ಅದ್ ಹೆಂಗಿರ್ತೈತ್ರಿ ಅಂತಂದು ಹಾಕಿರ. ಈಗ ನೋಡ್ರಿ, ಅದ ಹೆಂಗಿರ್ತೈತಿ ಅಂದ್ರ 60-40 ರೇಷಿಯೋ. ಒಂದ್ 100 ರೂಪಾಯಿ ಇದ್ರೆ 60 ರೂಪಾಯಿ ನಾವು ಅಗ್ರಿಕಲ್ಚರ್ ಕೊಡ್ಬೇಕು, 40 ರೂಪಾಯಿ ನಾವು ರಿಲೇಟೆಡ್ ಅಗ್ರಿಕಲ್ಚರ್ ಕಮರ್ಷಿಯಲ್ ಕೊಡ್ಬೇಕು. ಅವಾಗ ಕಮರ್ಷಿಯಲ್ ಮತ್ತು ರಿಲೇಟೆಡ್ ಅಗ್ರಿಕಲ್ಚರ್ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಈ ಕಮರ್ಷಿಯಲ್ ಕೂಡಿ ದಟ್ ಕಮ್ 42%. 42% ಆಗೈತಿ. ಅಗ್ರಿಕಲ್ಚರ್ ಕಿಂತ ನೀವು ಕಮರ್ಷಿಯಲ್ ಹೆಚ್ಚು ಕೊಟ್ಟಿರಿ ಅಂತ ಒಂದು ಕಾರಣಕ್ಕೆ ನಮ್ಗೆ ನೋಟಿಸ್ ಇಶ್ಯೂ ಮಾಡಿದ್ರು. ನೋಟಿಸ್ ಇಶ್ಯೂ ಮಾಡಿದಾಗ ನಾವ್ ಹೇಳಿದ್ವಿ, ಇದನ್ನ ಬರೋ 31/3 ಅಂದ್ರೆ ಆ ಇಯರ್ದಾಗ 22ಕ್ಕೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರ ಕಡಿಮೆ ಮಾಡಿದ್ವಿ. ನೀವು ಕಡಿಮೆ ಮಾಡಿದ್ರಿ ಸರ್ ಅವಾಗ ಅದನ್ನ? 42% ಇತ್ತು, 2% ಹೆಚ್ಚಾಗಿತ್ತು, ಅದನ್ನ ಕಡಿಮೆ ಮಾಡಿದ್ವಿ. ಅದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು. 2% ಹೆಚ್ಚಾಗಿತ್ತು ನಿಮ್ಮದು, ಅದನ್ನ ನೀವು ಕಡಿಮೆ ಮಾಡಿದ್ರಿ? ಕಡಿಮೆ ಮಾಡಿದ್ವಿ ಇಷ್ಟೇ. ಆ ಲೋನ್ ಕ್ಲಿಯರ್ ಆಗಿತ್ತು ಸರ್? ಕ್ಲಿಯರ್ ಆಗಿದ್ರ, ಅದು ಕ್ಲಿಯರ್ ಆಗಿದೆ. ಆಮೇಲೆ ಬಂಗಾರದ ಒಂದು ಇತ್ತು ಸರ್ ಅವ್ರದ್ದು? ಹೌದು, ಬಂಗಾರದ ನೋಡ್ರಿ, ಅದ ಅರಿವೆದವ್ರು ಏನ್ ಹೇಳ್ತಾರೋ, ತಿಂಗಳ ಬಡ್ಡಿ ತಗೋಬೇಕು, ತಿಂಗಳ ಕಂತು ತುಂಬ್ಕೋಬೇಕು ಅಂತಾರ. ನಾಟ್ ಪಾಸಿಬಲ್. ದಿನ ಹೇಳ್ಬೇಕಾರೆ ಕರೆಕ್ಟ್ ನೀವು ಹೇಳೋದು. ಅದಕ್ಕೆ 2 ಲಕ್ಷ ರೂಪಾಯಿ ತಂತಾನ, ತುಂಬತಾನ, ವರ್ಷ ಮತ್ತ ಅದ್ರ ಬಡ್ಡಿ ತುಂಬತಾನ, ಅದನ್ನ ಇಡ್ತಾನ, ಹಳಿದ ವರ್ಷ ಮಾಡ್ತಾನ. ಅದು ಎಷ್ಟು ಬೇಕಾಟ ಎಷ್ಟಾಗಿ ಬಡ್ಡಿ ಆಗಿರ್ತದೆ ತುಂಬ್ತಾರು, ಮತ್ತೆ ಹಳಿದ ವರ್ಷ ಮಾಡ್ತಾರ. ಅವ್ರ ಮುಂದೆ ಆರ್ಗ್ಯುಮೆಂಟ್ ಆಗಿದ್ನ, RBI ಆರ್ಗ್ಯುಮೆಂಟ್ ಮಾಡಿದ್ರಿ, ನೀವ್ ಇದೇನ್ ಕಾಯ್ದೆ ತಂದಿರಿ, ರೈತರಿಗೆ ತ್ರಾಸ ಮಾಡ್ತೀರಿ, ತಿಂಗಳಾಗಿ ತುಂಬಾಕಾಗಿಲ್ಲ, ವರ್ಷನೂ ತುಂಬಾಕಾಗಿಲ್ಲ, ಕಂತು ವಯಸ್ಸು ತುಂಬಾಕಾಗಿ. ಅವ್ರೇನಂತಾರು, ಈಗ ನೀವ್ 1 ಲಕ್ಷ ರೂಪಾಯಿ ಸಾಲ ಬಸಾನ್ ತಗೊಂಡ, ಗೋಲ್ಡ್ ಲೋನ್ 1 ಲಕ್ಷ ರೂಪಾಯಿ ಬಸಾನ್ ತಗೊಂಡಂದ್ರ ಅದಕ್ಕ ಅವಂಗ 5 ವರ್ಷ ಕಂತ ಹಾಕಿ ಕೊಡ್ರಿ, ವರ್ಷ ಕಟ್ಲಿ. ನಾವ್ ಹೇಳಿದ್ವಿ, ಬಸ್ಸಾನ್ಗ ರೊಕ್ಕ ದುಡ್ಡು ಇರುದಿಲ್ಲ. ಪ್ರಾಕ್ಟಿಕಲಿ ಪರಿಸ್ಥಿತಿ ಇದು. ವರ್ಷಕ್ಕೊಮ್ಮೆ ಬರುದಲ್ರಿ ಅದು? ವರ್ಷಕ್ಕೊಮ್ಮೆ ಬರಾವ, ಬಡ್ಡಿ ಅಡ್ ತುಂಬಾವ, ಮತ್ತ ಅದನ್ನ ಇಡಾವ, ಅದನ್ನ 10 ದಿವಸ ಮಾಡಾವ. ಇದು ನೀವ್ ಏನ್ ಗಸಮ್ನಿದ್ರು ಆಗ್ರಾದ ಪರಿಸ್ಥಿತಿ. ಮತ್ತ ಅದ್ರ ಸಲುವಾಗಿ ನೀವ್ ಇದ್ರ ನೀವ್ ಹೇಳ್ರು ನಮಗ್ ಮಾಡಕ್ ಆಗಂಗಿಲ್ಲ.
ಹಾ 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 ಕರೆಕ್ಟ್ ನೀವು ಹೇಳ್ರು ಮಾಡಕ್ ಆಗಂಗಿಲ್ಲ. ಹಾ ಹಾ ಕರೆಕ್ಟ್ ಕರೆಕ್ಟ್. ಹಾ ಮತ್ತ ನೀವ್ ಇಂತಾವ್ ಇಲ್ಲಿ ನೀವು ಅಲ್ಲಿ ಎ ಸಿ ರೂಮ್ನಾಗ ಕೂತ್ ಏನ್ ಕೇಳಿ ಡಿಸ್ಕಷನ್ ಮಾಡಿ ಹೇಳ್ಕೊತ ಅವರು ಮತ್ತ ಹಂಗ್ ಮಾಡಕ್ ಆಗಂಗಿಲ್ಲ. ಸ್ವಚ್ಛ ಇದ್ ನಾನು ಅಂದ್ರ ಅವಾಗ ಹೇಳಿದ್ರಿ ಅದಕ್ಕ ಅವರು ಅದು ರೆಕಾರ್ಡ್ ಐತಿ, ಆನ್ ದ ರೆಕಾರ್ಡ್ ಅದನ್ನೇ ಮಾಡಿದ್ವಿ ನಾವು. ಆದ್ರೂ ನೋಟಿಸ್ ಅವರು ಇಶ್ಯೂ ಮಾಡಿದ್ರಿ ಹಂಗಾರು? ನಾವ್ ನೋಟಿಸ್ ಅವ್ರದ್ದೇನ್ರಿ ಕಾಯ್ದೆ ಮೀರ್ಕೊಳ್ಳೋ ನೋಟಿಸ್ ಇಶ್ಯೂ ಮಾಡ್ತಾರೆ. ಕಾಯ್ದೆ ಉಲ್ಲಂಘನೆ ಆಗೈತಿ, ಸರಿಪಡಿಸ್ಕೊಳ್ಳಿ, ರೆಕ್ಟಿಫೈ ಮಾಡ್ಕೊಡಿ ಅಂತಾರ. ಅದಕ್ಕೂ ನಾವು 31/3/22 ಸರಿ ಮಾಡ್ತಿದ್ವಿ. ಆ ಪ್ರಕಾರ ಸರಿ ಮಾಡಿದ್ವಿ. ಮಟ್ ಅವ್ರೊಂದು ಬರ್ದಿವಿ, ಇನ್ ಕಂತ್ ವಯಸ್ ನಮಗೇನ್ ಕೊಡಕ್ಕಾಗಿಲ್ಲ, ಕಂತ್ ವಯಸ್ ಕೊಡೋದ್ರ ನಾವು ಸಾಲ ಕೊಡೋದು ಬಂದ್ ಮಾಡ್ತೀವಿ ಅಂತ ಹೇಳಿ. ಮತ್ತ ಅದಕ್ಕೊಂದು ಅವ್ರೊಂದು ಉತ್ತರ ಏನೂ ಇಲ್ಲ ನಮಗೆ. ಆ ನಂತರ ನೋ ಆನ್ಸರ್ ಆಗೈತೆ ಸರ್. ಇಲ್ಲ, ಅವ್ರ ಉತ್ತರನ ಕೊಡಂಗಿಲ್ಲ. ಅಲ್ಲಲ್ಲ, ಇದು ದಂಡದ್ ಮುಗಿತ್ರಿ, ಇದು 2 ಲಕ್ಷ ರೂಪಾಯಿ ದಂಡದ್ ಮುಗಿತ್ರಿ. ಆಮೇಲೆ ಮೊನ್ನೆ ನಿಮ್ಮ ನೌಕರ ಸಂಘದ ಅಧ್ಯಕ್ಷರನ್ನ ನೀವು ಡೈರೆಕ್ಟರ್ ಆಗಿ ಕೋಆಪ್ ಮಾಡ್ಕೊಂಡಿದ್ರಲ್ಲ, ನಾವ್ ಅದಕ್ಕೆ ಅಲ್ಲಲ್ಲ ಕೋಆಪ್ ಮಾಡ್ಕೊಂಡಿದ್ರ. ಅವ್ ಮೊನ್ನೆ ಬಹಿರಂಗ ಸಭೆ ಒಳಗ ಅವ್ರ ಅವ್ರು ಇಲ್ಲ, ಹಿಡಿದು ಸಲ ಬ್ಯಾಂಕ್ ಲುಕ್ಸಾನ್ದಾಗಿತ್ತು, ಸುಮಾರು 20 ವರ್ಷದ ಜಾರಕಿಹೊಳಿ ಕೈಯಾಗನ ಬ್ಯಾಂಕ್ ಇದೆ, ಡೆವಲಪ್ಮೆಂಟ್ ಆಗತೈತಿ, ಅವ್ರು ಯಾರು ಏನಂದ್ರು ಯಾರು ತಲೆ ಕೆಡ್ಸ್ಕೊಳಂಗಿಲ್ಲ, ಬ್ಯಾಂಕ್ ಸುಭದ್ರ ಇರ್ತೈತಿ ಅಂತೇಳಿ ಅವರು ಹಿಂದಿನ ಆಡಳಿತ ಮಂಡಳಿ ಅವರು ನೆಗೆಟಿವ್ ಅನ್ನೋ ರೀತಿ ಒಳಗೆ ಭಾಷಣ ಮಾಡಿದ್ರು. ಅದಕ್ಕೆ ನಿಮ್ಮ ಒಪಿನಿಯನ್ ಏನ್ ಸರ್? ಹಿಂದಿನ ನೆಗೆಟಿವ್ ಏನೈತಿ ಹೇಳಿದ್ರಲ್ಲ, ಅದನ್ನ ತೋರಿಸ್ಕೊಡ್ಬೇಕು. ಬ್ಯಾಲೆನ್ಸ್ ಶೀಟ್ ಶೋಸ್ ದ ನೆಗೆಟಿವ್ ಪಾಸಿಟಿವ್. ಹೌದು, 100%. ಮತ್ತೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ನೀವು, ಅಲ್ಲಿ ಡಿಪಾಸಿಟ್ ಕಡಿಮೆ ಇದ್ರೆ ಅದು ನೆಗೆಟಿವ್. ಹೌದು ಕರೆಕ್ಟ್. ಅಡ್ವಾನ್ಸ್ ಕಡಿಮೆ ಇದ್ರೆ ನೆಗೆಟಿವ್. ಹೌದೌದು. ಪ್ರಾಫಿಟ್ ಕಡಿಮೆ ಇದ್ರೆ ನೆಗೆಟಿವ್. ಕರೆಕ್ಟ್. NPA ಹೆಚ್ಚಾಗಿದ್ರೆ ನೆಗೆಟಿವ್. ಮತ್ತೆ ಇವೆಲ್ಲ ಕಡಿಮೆ ಅದಾವಲ್ಲಿ, ಇವೆಲ್ಲ ಹೆಚ್ಚಾಗ್ಯಾವ. ನಮ್ಮ ಡಿಪಾಸಿಟ್ ಹೆಚ್ಚಾಗೈತಿ, ಅಡ್ವಾನ್ಸ್ ಹೆಚ್ಚಾಗೈತಿ, NPA ಕಡಿಮೆ ಆಗೈತಿ, ಶೇರ್ ಅಮೌಂಟ್ ಹೆಚ್ಚಾಗೈತಿ, ಪ್ರಾಫಿಟ್ ಹೆಚ್ಚಾಗೈತಿ. ಮತ್ತೆ ಇವನ್ನೆಲ್ಲ ನೋಡಂಗಿಲ್ಲ ಅವ್ರ. ಅಲ್ಲ, ಅದೊಂದ್ರಿ ಸರ್, ನಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್, ಒಬ್ಬ ಬ್ಯಾಂಕ್ ನೌಕರರಾಗಿ ಅವ್ರ ಹುದ್ದೆ ಬ್ಯಾಂಕ್ ಇನ್ಸ್ಪೆಕ್ಟರ್ ಸರ್. ಓಕೆ, ಬ್ಯಾಂಕ್ ಇನ್ಸ್ಪೆಕ್ಟರ್ ಮಾಡ್ಕೊಳಕ ಬರಂಗಿಲ್ಲ, ಆಕ್ಟ್ ಆಗಿಲ್ಲ ಅದು. ಅದು ನಿಮ್ಮ ಕೋಆಪರೇಟಿವ್ ಆಕ್ಟ್ನಾಗ ಇಲ್ಲ 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 ಮಾಡ್ಕೊಳಕ್ ಬರ. ಬ್ಯಾಂಕಿನ ಸಿಬ್ಬಂದಿನ ಡೈರೆಕ್ಟರ್ ಆಗಿ ಮಾಡ್ಕೊಳಕ ಅವಕಾಶ ಐತೇನ್ ಸರ್? ಇಲ್ಲ. ಆದ್ರೂ ಮಾಡ್ಕೊಂಡಾರಲ್ಲ ಸರ್ ಅವರು. 7 ವರ್ಷದಿಂದ ಹೇಳಕತ್ತ ಮಾಡ್ಕೊಳಕ್ ಬರಂಗಿಲ್ಲ. 7 ವರ್ಷದಿಂದ ಇತ್ತದು. 7 ವರ್ಷ ಹಿಂದಿಂದ ಅವ್ರು ಚಾಲೂ ಮಾಡಿದ್ರು. ಆದ್ರೆ 7 ವರ್ಷ ಹಿಂದಿಂದ ನೀವು ಬರಾಕ ಇಲ್ಲಿಂದ ಹೇಳ್ಕೊತ ಬಂದಾರ ನೀವು. ಹೌದು, ಮೊದ್ಲೇದು ಅಲ್ಲ, ಅಲ್ಲಿ ಮೊದ್ಲೇದು ಬಸನ್ನ ಯೂನಿಯನ್ ಮಾಡಾಕತ್ರು. ಓಕೆ ಓಕೆ. ನೀವು ಯೂನಿಯನ್ ಬೇಡ, 5 ಜನ ಬರ್ರಿ ಕುಂಡ್ರಿ, ಏನ್ ನಿಮಗ್ ಸಮಸ್ಯೆ ಅದ ನನಗೆ ಹೇಳ್ರಿ. ಓಕೆ. ನಿಮ್ ಸಮಸ್ಯೆ ನಾವು ಕೇಳಾಕ್ತಾ ಇರದ ಯೂನಿಯನ್ ಯಾಕ? ನಾವು ನಿಮ್ಮ ಸಮಸ್ಯೆ ಕೇಳಲಿಲ್ಲ ಅಂದ್ರೆ ಯೂನಿಯನ್, ಯೂನಿಯನ್ ಅಲ್ಲ, ಆದಾಗ್ಯೂ ಯೂನಿಯನ್ ಮಾಡ್ರಿ. ಓಕೆ ಸರ್, ಅದು ಇಂಟೆನ್ಷನ್ ಇಲ್ಲಿ ಡೈರೆಕ್ಟರ್ ಆಗ್ಬೇಕಿತ್ತು. ಇಲ್ಲಿ ಡೈರೆಕ್ಟರ್ ಆಗ್ಬೇಕಂದ ಕೂಡ ಮಾಡಿದ್ರು ಅದನ್ನ. ಅಲ್ಲ, ಅದಕ್ಕ ಹಿನ್ನೆಲೆ ಯಾರದಾರ ಅಂತೀರಿ? ಎಲ್ಲಾರು ನೋಡ್ರಿ, ಕಾಣದ ಕೈಗಳು ಬಹಳ. ಅವಾಗ ಏನಾದ್ರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ಎಲೆಕ್ಷನ್ ಆತು. ಹೌದು ಆತ. ಅವಾಗ ಒಂದ್ ಹೋಟ್ಲಿನ ಬನ್ನಿ. ಹೌದೌದು, 15ರಾಗ ಸರ್ ಅದು. 15ರಾಗ. ಹೌದು. ಅವಾಗ 2 ವರ್ಷ ಏನ್ ಸಮಸ್ಯೆ ಆಗ್ಲಿಲ್ಲ. ಓಕೆ. 2 ವರ್ಷ ನಂತರ ಯೂನಿಯನ್ ಅನ್ನ, ಬ್ಯಾಂಕ್ ಎಂಪ್ಲಾಯ್ಗಳು ಯೂನಿಯನ್ ಅನ್ನ ಅದ ವಿನಾಕಾರಣ ರಮೇಶ್ ಕತ್ತಿ ಹಟಾವ್ ಬ್ಯಾಂಕ್ ಬಚಾವ್ ಏನೇನು ಕಾರ್ಯಕ್ರಮ ಚಾಲು ಮಾಡ್ರು. ಹೌದಾ? ಹೌದು. ಅದಕ್ಕೆ ಏನು ತಿಳಿ ಕೆಡ್ಸ್ಕೊಲಿಲ್ಲ ನಾನು. ಓಕೆ. ಅವ್ರು ಏನ್ ಮಾಡ್ಕೊಳಕ್ ಬಿಡ್ರಪ್ಪ ಅಂತ ಬಿಟ್ಬಿಟ್ಟು. ಆಮೇಲೆ ಎಲ್ಲಾರು ಏನವರು ಅವ್ರ ಪರವಾಗಿನ ಮಾತಾಡೋರು, ಜಾರಕಿಹೊಳಿ ಪರವಾಗಿ ಮಾತಾಡೋರು. ಓಕೆ. ಬಟ್ ನಾ ಮಾತ್ರ ಮಾಡಕ್ ಬರುದಿಲ್ಲ, ಮಾಡುವಂಗಿಲ್ಲ. ಮತ್ತ ಮಾಡ್ಕೋರತ ಅವರು. ಬಟ್ ಅವ್ರದ್ದು ಆಡಳಿತ ಮಂಡಳಿ ಅವ್ರದ ಹೆಚ್ಚು ಮೆಜಾರಿಟಿ ಇತ್ತಲ್ಲ ಸರ್? ಹೌದು. ಅವ್ರು ಮಾಡ್ಕೊಳ್ಳೋದ್ರಾಗ ನೀವು ಒಪ್ಪಲಿಲ್ಲ ಸರ್ ಅವಾಗ? ಅಲ್ಲ, ಒಪ್ಪಲಿಲ್ಲ ಅಂದ್ರೆ ಮುಂದೆ ಭವಿಷ್ಯದಾಗ ಅವ್ರು ಬಂದು ಈಗ ಡೈರೆಕ್ಟರ್ ಆಗಿ ಬಂದು ಒಳಗ್ ಕೂತ್ರಂದ್ರ ಮುಂದಿನ ಜನರಿಗೆ ನಡ್ಸಕ್ ತ್ರಾಸ ಬಾಳಕೈತ್ರಿ. ಈಗ ಇಲ್ಲಿ 5 ಜನ ಇರ್ತಾರಲ್ಲಕ್ರಿ, GM ಎಂಪ್ಲಾಯ್ ಅವ. ಹೌದು, ಅವರು ಎಂಪ್ಲಾಯ್. ಹೌದೌದು. ಒಂದು 4 ಮಂದಿ DGMs ಅವರು ಎಂಪ್ಲಾಯಿ. ಅವರು ಮೀಟಿಂಗ್ ನಾಗ ಇದ್ದೇ ಇರ್ತಾರ. ಹೌದು, ಮತ್ತೆ ಅವರು ಇರ್ತಾರಲ್ಲಕ್ರಿ. ಇದು ಡೈರೆಕ್ಟರ್ ಸಂಖ್ಯೆನೇ ಜಾಸ್ತಿ ಆಗಿಬಿಡ್ತು. ಡೈರೆಕ್ಟರ್ ಸಂಖ್ಯೆಗಿಂತ ಈ ಒಬ್ಬ ಯೂನಿಯನ್ ಮಾಡಿ, ಯೂನಿಯನ್ದ ಒಬ್ಬ ಪ್ರತಿನಿಧಿ ಬ್ಯಾಂಕಿಗೆ ಬಂದಂದ್ರ ಬ್ಯಾಂಕ್ನಾಗ ಇವತ್ತು ಪಾಲಿಟಿಸೈಸ್ ಆಗತೈತೆ ಅನ್ನುವಂತ ವಿಚಾರದಾಗ ದೂರದೃಷ್ಟಿ ಇಟ್ಕೊಂಡ್ ನಾನು. ನೀವು ಅವಾಗ ಬೇಡ ಅಂದ್ರಿ ಸರ್? ಬೇಡ, ಅದನ್ನ ಯೂನಿಯನ್ದ ಏನೇ ಸಮಸ್ಯೆ ಆದ್ರೆ ಕೇಳೋನು, ಹೇಳೋನು, ಅವ್ರಿಗೆ ಅನುಕೂಲ ಮಾಡೋನು. ಮತ್ತೆ ಆ ಪ್ರಕಾರ ಎಲ್ಲ ಅನುಕೂಲತೆ ಮಾಡಿ ಕೊಟ್ಟಿದೀವಿ ನಾವ.
ಹಾ 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 ಕರೆಕ್ಟ್ ಕರೆಕ್ಟ್. ಬಟ್ ಈಗ ಅವ್ರು ಬೇಕಂತಂದ್ರು ಬೇಕಂತ ತೋತು ಅಂದ್ರು ಅದಕ್ಕೆ ನಾ ಹೇಳಿದ್ದೆ, ನಾನು ಮಂಡ್ಯ ಠರ ಬರ್ಸಿದೆ ನಾನು. ಕರ್ನಾಟಕ ರಾಜ್ಯದಾಗ ಎಷ್ಟು ಬ್ಯಾಂಕ್ಗಳು ಅದಾವು, ಓಕೆ ಅಲ್ಲಿ ಯೂನಿಯನ್ದಿಂದ ರಿಪ್ರೆಸೆಂಟೇಟಿವ್ ಐತೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಮಾಡ್ಬೇಕು, ಅದಕ್ಕೆ ಇಲ್ಲತ್ತು ಅದನ್ನ ಇದನ್ನ ಇಡಬೇಕು ಅಂತ ಹೇಳಿದೆ ನಾನು, ಮೀಟಿಂಗ್ದಾಗ ಹೇಳಿದೆ ನಾನು. ಮೀಟಿಂಗ್ ಪೆಂಡಿಂಗ್ ಇಡಬೇಕು ಅಂತ ಅಂದಿದ್ರಿ. ಲಕ್ಷ್ಮಣ ಸವದಿ ಅವರು ಮೀಟಿಂಗ್ ಅದನ್ನ ಹೇಳ್ಯಾರು, ಮಂತೇಶ್ ದೊಡ್ಡಗೌಡರು ಅದನ್ನ ಹೇಳ್ಯಾರು, ಹಾ ಎಲ್ಲರೂ ಅದನ್ನ ಹೇಳ್ಯಾರ. ನಿಮ್ಮ ಭಿನ್ನಮತೀಯ ಡೈರೆಕ್ಟರ್ಸ್ ಎಲ್ಲ ಹೇಳ್ಯಾರ ಅಂದಂಗ ಆತ್ರ. ಭಿನ್ನಮತಿ ಇಲ್ರಿ, ಅವ್ರು ಡೈರೆಕ್ಟರ್ ಅವ್ರ ಬೋರ್ಡ್ನಾಗನವ್ರು ಹೇಳ್ಯಾರ ಮುಂದೆ ಹಾಕ್ರಿ ವಿಷಯ ಮುಂದೆ ಹಾಕ್ರಿ ಅಂತ ಹೇಳಿ. ಆ ವಿಷಯ ತಗೋಬೇಡ್ರಿ ಮುಂದ್ ಹಾಕ್ರಿ ಅಂತ ಮುಂದೆ ಹಾಕ್ಬಿಡ್ರಂತೆ. ಓಕೆ 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 ಇಷ್ಟ ಆಯ್ತು ಇದ್ರದ್ದು ಆಯ್ತ್ರಿ. ಆಮೇಲೆ ಈಗ ಅವ್ರು ಮೊನ್ನೆ ಮೀಟಿಂಗ್ನಾಗ ಅಂದ್ರ ಅವ್ರು ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನಂದ್ರ ರೀ, ನಾವು 29 ವರ್ಷ ಆತ್ ನಾವು ಹೋರಾಟ ಮಾಡಿ ಇದನ್ನ ತಗೊಂಡಿವಿ, ನಾವು ಯಾರಾದ್ರೂ ನಾವು ಮೀಟಿಂಗ್ನಾಗ ಇರಾವ್ರ ಅವ್ರ ಬಾಜುಕ್ ಇರಾವ್ರ, ನಾವು ಯಾರೇನು ಹೊಯ್ಕೊಲಿ ಬಿಡ್ಕೊಲಿ ಅನ್ನೋರ್ ಗತಿ ಮಾತಾಡಿದ್ರಿ ಸರ್. ಇದಕ್ಕ ತಾವೇನ್ ಹೇಳ್ತೀರಿ ಸರ್? ನೋಡ್ರಿ, ಈಗ ಅವ್ರ ಸಲುವಾಗಿ ಅವ್ರ ಬಾಜು ಕೊಂಡಾತಾರ ಅಂದ್ಕೊಳ್ಳಿ ಡಿಪಾರ್ಟ್ ಕಡಿಮೆ ಆಗತೈತಿ. ಹಾ ಹಾ ಓಕೆ. ಅವ್ರ ಬಾಜು ಕೊಂಡಾಗತ್ತಾರ ಅಂದ್ಕೊಳ್ಳ ಇವತ್ತು ಬ್ಯಾಂಕಿನಾಗ ಇಲ್ಲಿಗಲ್ ಲೋನ್ಸ್ ಮಂಜೂರಾಗತ್ತಾವ. ಅದಕ್ಕೆ ಕೊಂಡಬಾರ್ದಂತೂ ಅಂದ. ಮತ್ತೆ ಜೊತೆಗೆ ಅವ್ರು ಇದ್ದಾಗನ ಅವರು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ 35 ಕೋಟಿ ಪ್ಲಸ್ ಅದ್ರದ್ದು ಬಡ್ಡಿ, ಓಕೆ, ಅದನ್ನ 30 ವರ್ಷದಿಂದ ಕಟ್ಟಬಾಕಿ ಐತಿ. 30 ವರ್ಷದಿಂದ ಕಟ್ಟಬಾಕಿ ಐತ್ರಿ? ಹೌದು, 95 ಕೊಟ್ಟೈತಿ ಅದನ್ನ. ಆಮೇಲೆ ನಡಕದು ಏನು ಬಡ್ಡಿ ಗಿಡ್ಡಿ ತುಂಬಿಲ್ಲ ಸರ್? ಏನು ಒಂದು ದುಡ್ಡು ವಿವೇಕರಾವ್ ಪಾಟೀಲ್ದಾಗ ಏನ್ ತಕೊಂಡಾರ್ರಿ 35 ಕೋಟಿ, ಒಂದು ಸಿಂಗಲ್ ಪೈಸೆ ತುಂಬಿಲ್ಲ. ಅವಾಗ ಕೊಟ್ಟ ಬಳಿಕ ಅದೇನ್ ಕಟ್ಟಬಾಕಿ ಉಳ್ದೈತಿ, ಕಟ್ಟಬಾಕಿನ ಉಳ್ದೈತಿ. ನಮ್ದ ಸರ್ ಒಂದ್ 2,200 ಕೋಟಿ ರೂಪಾಯಿ ಆಗ್ತಿರ್ಬೇಕು. ಬಡ್ಡಿ ಎಲ್ಲ ಕೂಡ ಎಷ್ಟಾಗಿರ್ಬೋದ್ರಿ? ಒಂದ್ 2,200 ಅಂದಾಜ್ ಹೇಳಾಕತ್ತೇನ್ರಿ, ಅಂದಾಜ್ ಹೆಚ್ಚು ಕಡಿಮೆ ಒಂದ್ 2,200 ಕೋಟಿ ರೂಪಾಯಿ ಆಗ್ತಿರ್ಬೋದು. ಓ, 2,200 ಕೋಟಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಆತಲ್ಲ ಸರ್? ಹೌದ್ರಿ, ಮತ್ತ ಅಂತವ್ರ ಬಾಜು ಕುಂತಾರ, ಮತ್ತ ಸ್ವಾಭಾವಿಕವಾಗಿ ಜನ ವಿಚಾರ ಮಾಡ್ತಾರ ಡಿಪಾರ್ಟ್ ಇಡವ್ರ ಮಾಡವ್ರ. ಹೌದು 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 ಕರೆಕ್ಟ್. 100% ಅಲ್ಲ. ಬಾಲಚಂದ್ರ ಜಾರಕಿಹೊಳಿ ಮ್ಯಾಗ ನಮ್ದೇನ ಅಲ್ಲಿ ಕುಂಡ್ರಬೇಡತ ನಾವ್ ಹೇಳಾಕ ನಾವೇನ್ ಇದನ್ನಲ್ಲ. ಬಟ್ ಅವ್ರ ಈಗಾಗಲೇ ಅವ್ರ ಸಂಸ್ಥೆಗೆ ಸಾಲ ತಗೊಂಡದ್ ಕಟ್ಟಬೇಕೈತಿ. ಅಂದಾಜ್ ಒಂದ್ 200 ರಿಂದ 2,200 ಕೋಟಿ ರೂಪಾಯಿ ಅಸಲ ಬಡ್ಡಿ ಕೂಡ ಆಗ್ಬಹುದು. ಮತ್ತ ಈಗ ಈ ನೌಕರಸ್ಥರನ್ನ ತಗೊಂಡು ರಾಜಕಾರಣ ಪ್ರಾರಂಭ ಮಾಡ್ಯಾರ ಬ್ಯಾಂಕಿನಾಗ. ಅದ್ರ ಬಗ್ಗೆನೂ ಬಹಳ ಮಂದಿ ಅಸಮಾಧಾನ, ಇನ್ಕ್ಲೂಡಿಂಗ್ ನೌಕರಸ್ಥರು ಬಹಳ ಮಂದಿ ಅಸಮಾಧಾನ ಅದಾರ, ಸೊಸೈಟಿ ಅವರು ಅಸಮಾಧಾನ ಅದಾರ. ಇವೆಲ್ಲ ಮತ್ ನಾ ಇದ್ದಾಗ ಯಾಕೆ ಬರ್ಲಿಲ್ರಿ ಇವೆಲ್ಲ? ನೀವಿದ್ದಾಗ ಇದನ್ನ ಉದ್ಭವ ಆಗ್ಲಿಲ್ಲ ಇವ ಸಮಸ್ಯೆ ಯಾವ ಬರಾಕ್ ನಾವು ವಿಷಯ ಮಾಡಿ ರಾಜಕಾರಣ ಮಾಡಿಲ್ರಿ ನಾವ. ಕರೆಕ್ಟ್. ರಾಜಕಾರಣ ನಮಗೇನ್ ಬೇಕು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನ್ ಬರ್ತೈತೆ ರೈತರ ಮನೆಗೆ ಹೋಗಿ ಕೊಟ್ಟು ಬಿಡ್ತಿದ್ವಿ. ಈಗ ಈ ಎಲ್ಲಾ ವಿಚಾರಗಳಿಗೆ ಲಕ್ಷ್ಮಣ್ ಸವದಿ ಅವ್ರು ಏನಂತಾರ ಸರ್? ತಮ್ಮ ಜೋಡಿ ಏನ್ ಡಿಸ್ಕಸ್ ಮಾಡಿದ್ರಿ? ಏನು ಡಿಸ್ಕಷನ್ ಮಾಡಿಲ್ಲ. ಬಟ್ ಇದು ಏನು ಕೋಆಪ್ ಮಾಡ್ಕೊಳ್ಳೋಂತ ವಿಷಯದಾಗ ಬೇಡ, ವಿಚಾರ ಮಾಡ್ರಿ, ಮುಂದ ತ್ರಾಸ ಆಕೈತಿ ಅಂತ ಎಲ್ಲ ಮಾತಾಡ್ರು. ಅಂದ್ರ ಬ್ಯಾಂಕಿನ ವಿಷಯದೊಳಗೆ ತಮ್ಮ ಜೊತೆ ಅವರು ಡಿಸ್ಕಷನ್ ಮಾಡ್ಲಿಲ್ಲ ಅಂದ್ರ ರೀ, ಮೌನವಾಗ್ಯಾರ ಅಂದ್ರ ಬಾಲಚಂದ್ರ ಜಾರಕಿಹೊಳಿ ಅವರು ಎಲ್ಲಾ ವಿಚಾರಗಳಿಗೆ ಅವ್ರಿಗೆ ಒಪ್ಪಿಗೆ ಐತಿ ಅಂದ ಅವ್ರ ಗತಿ ಬಿಂಬಿಸ್ತೈತಲ್ಲ ನಂದ್ ಕೇಳಿ ಸಾರ್ವಜನಿಕ. ನನಗೇನ ಅನ್ಸುದಿಲ್ರಿ, ಅವ್ರ ಎಲ್ಲದಕ್ಕೂ ಒಪ್ಪಿಗೆ ಏನ್ ಕೊಟ್ಟಿಲ್ಲ. ಇವೆಲ್ಲ ಡೈರೆಕ್ಟ್ ಮಾಡೋದಾಗ್ಲಿ. ಮೊನ್ನೆ ಒಂದ್ 600 ಕೋಟಿ ರೂಪಾಯಿ ಸಾಲದಿಲ್ಲ. ಎಂ ಕೆ ಹುಬ್ಳಿಗೆ 75 ಕೋಟಿ, ಸೋಮೇಶ್ವರ್ಕ್ ಒಂದ್ 270 ಕೋಟಿ, ಸಂಗಮ್ ಶುಗರ್ ಫ್ಯಾಕ್ಟ್ರಿ ಒಂದ್ 330 ಕೋಟಿ. ಸಂಗಮೇಶ್ವರ್ ಕೆಟ್ಟ ಕೊಟ್ರಿ ಸರ? ಇದ್ದು ರೀ ಈ ವಿಷಯ ಒಂದ್ 330 ಕೋಟಿ. ಮುಂದ ಆಮೇಲೆ ಸಂಜಯ್ ಪಾಟೀಲ್ ಫ್ಯಾಕ್ಟ್ರಿಗೆ 125 ಕೋಟಿ ಎಲ್ಲ ಕೂಡಿದ್ದು. ಬಟ್ ನಾವ್ ಹೋಗಿ ಅದ್ ವಿರೋಧ ಇದಕ್ ಎಲ್ಲಿದ್ ಕೂಡ ಅವ್ರ ದುಡ್ಡು ಹಾಕಿ ಹೇಳಿದ್ವಿ ನಾವು. ಎಲ್ಲ ಚಾಲೂ ಮಾಡ್ಬಿಟ್ರ, ಎಲ್ಲಾರು ಚಾಲೂ ಆಗ್ಬಿಟ್ರ ಎಲ್ಲಾ. ಮತ್ತೆ ಎಲ್ಲಾ ಅಕ್ಯುಮುಲೇಟೆಡ್ ಲಾಸ್ ಇದಾವು, ನೆಟ್ವರ್ತ್ ಮೈನಸ್ ಐತಿ. ನೆಟ್ವರ್ತ್ ಮೈನಸ್ ಐತಿ, ಅಂದ್ರೆ ಬರಲಾರದಂತ ಪರಿಸ್ಥಿತಿ ಐತಿ. ಈ ನುಕ್ಸಾನ್ ಆಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಲೋನ್ ಕೊಟ್ಟು ರೊಕ್ಕೆಲ್ಲ ಅಲ್ಲೇ ಖಾಲಿ ಹಾಕೈತಲ್ಲ ಸರ್? ಮುಗಿದ ಹೋತಂದ್ರೆ ಯಾರು ಹಾಕಿರ್ತಾರ್ರಿ ಅವ್ನ ತಗೋ ಸಲುವಾಗಿ ಮಾಡತ್ತಾರ. ಕರೆಕ್ಟ್. ಯಾರು ಹಾಕಿರ್ತಾರಲ್ಲ
ಹಾ 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 ಕರೆಕ್ಟ್ ಕರೆಕ್ಟ್. ಆಫ್ ರೆಕಾರ್ಡ್ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಆಫ್ ದ ರೆಕಾರ್ಡ್ ಹೇಳ್ತಾನ. ಆಫ್ ದಿ ರೆಕಾರ್ಡ್ ಹೇಳ್ಬೇಡ್ರಿ ಸರ್, ಓಪನ್ ದಿ ರೆಕಾರ್ಡ್ ಹೇಳಿ ಸರ್ ಈ ವಿಷಯದಾಗ. ಇದು ಯಾರೋ ಇನ್ವೆಸ್ಟ್ ಮಾಡಿದ್ದಾನ ಇದು ಖರ್ಚಾಗಿ ತಕೊಂಡ್ಬಿಡ. ಈಗ ಮೊನ್ನೆ ಒಂದು ಘಟನೆ ಆಯ್ತು ಸರ್, ನಿಮ್ದೇ ಹೀರಾ ಶುಗರ್ ಫ್ಯಾಕ್ಟ್ರಿ ಸರ್. ಹೀರಾ ಶುಗರ್ ಫ್ಯಾಕ್ಟ್ರಿಗೆ ಶುಗರ್ ಪ್ಲೆಜ್ ಲೋನ್ ನಿಮ್ಮ DCC ಬ್ಯಾಂಕ್ ಲೋನ್ ಮಂಜೂರಾತ್ ಸರ್. ಹೌದು, ಮಂಜೂರಾದ್ರ ಅವರೆಲ್ಲ ಅವರು ಲೋನ್ ಕೊಟ್ಟಿದ್ರಲ್ರಿ, ಯಾರು ಜೊಲ್ಲೆ ಸಾಹೇಬ್ರು ತಮ್ಮ ಬ್ಯಾಂಕ್ ಸಾಲ ಕೊಟ್ಟಿದ್ರು. ಅದು ಸ್ಪಿರಿಟ, ಇಥಿನಾಲ ಮತ್ತು ಸಕ್ರಿ ಮೊಲಸಸ್ ಮಾರ್ಕೊಂಡು ಅವ್ರು ರೊಕ್ಕ ತಕೊಂಡ್ರು. ಅವ್ರದೆಲ್ಲ ರೈತರ ಬಿಲ್ ನಿಲ್ತಾವ್. ರೈತರ ಬಿಲ್ ಅವ್ರೆಲ್ಲ ರೊಕ್ಕ ತಕೊಂಡ್ಬಿಟ್ರಿ ಅಂತ ಅದಕ್ಕೆ. ಹೌದು, ಅಂದ್ರ ರೈತರ ತ್ರಾಸ ಆಗಲಿ, ನಮ್ ರೊಕ್ಕ ಮತ್ತೆ ನಮಗ್ ಬರ್ಲಿ ಅನ್ನೋ ರೀತಿ ಒಳಗ ಅದು ವರ್ತನೆ ತಕೊಂಡ್ಬಿಟ್ರಿ ಅವ್ರ. ಅಂದ್ರೆ ಇನ್ನೊಂದು 70-80 ಕೋಟಿ ಐತ್ರಿ ಪಾರ್ಸೆಲ್ ತಕೊಂಡ್ರಿ. ಅದ ಹಂಗ ನೋಡಿ ಇವು. ಆಮೇಲೆ ಹಂಗ, ಸಂಗಮು ಹಂಗ, ಇವೆಲ್ಲಾನು ಹಂಗಾರಿ ಇವು. ಸೋಮೇಶ್ವರು, ಸಂಗಮೇಶ್ವರು, ಸಂಜಯ್ ಪಾಟ್ರು, MK ಹುಬ್ಳಿದು ನಿಮ್ ಅಜಾನ ಕಳ್ಸ್ತವ್ರಿ. ಅದು ಒಂದು ಇನ್ ಲಾಸ್ಟ್ ಕ್ವಶನ್ ಸರ್, ಕೊನೆಯದ್ರಿ. ಈ ಬೆಳಗಾವ್ ಜಾಗದ ಬಗ್ಗೆ ಹೇಳಿದಾರ ಸರ್ ಅವ್ರು. ಏನು ಜಯಶೀಲ್ ಶೆಟ್ಟಿ ಅವರು ಏನ್ ತಗೊಂಡ್ಯಾರಲ್ಲ ಸರ್, ಆ ಜಾಗದ ಬಗ್ಗೆ ಮಾತಾಡ್ಯಾರ ಸರ್ ಅವರು. ಅವ್ರ ಏನಂದಾರ ಅಂದ್ರ ರೀ, ಅದು ಕಾಸಿ 37 ಮಂದಿ ಕಡೆಯಿಂದ ನಾವು ಬರ್ಸ್ಕೊಂಡಿದ್ವಿ ಅಂದ್ರೆ ಬರ್ಸ್ಕೊಂಡು ಅವ್ರು ಜಯಶೀಲ್ ಮೊದಲ ಅದ್ ಹೇಳ್ತಾನ ನೋಡ್ರಿ. ಅದ್ ಹಂಗ ಹೇಳ್ಕೋದ್ ಮಾಡ್ಕೋತ ಹೋಗೋದಿವ. ಈ ರೊಕ್ಕ ಸಿಗತ್ತಿಲ್ಲ ಸಾಕು ಲೆಕ್ಕಿರ್ತಾರ ಅವ್ರು. ಹಂಗ ಹೇಳ್ಕೊತ ಹೋಗ್ರಿ, ಬರ್ಕೋತ ಹೋಗ್ರಿ, ಕೋರ್ಟ್ಗೆ ಹೋಗ್ರಿ, ಕಚೇರಿಗೆ ಹೋಗ್ರಿ, ಎಲ್ಲಿ ಬೇಕಾದ್ರೆ ಹೋಗ್ರಿ ಅಂತಾರ ಅವ್ರು. ಉದ್ದೇಶ ಮೊದಲನೇದ್ದು ಅದು ಪೊಲೀಸ್ ಫೈರಿಂಗ್ ಪಾಯಿಂಟ್. ಅದು 5 ಎಕರೆ 16 ಗುಂಟೆ. ಈಗ ಬೆಳಗಾವ್ ಸಿಟಿ ದೊಡ್ಡದಾದ ಕೂಡಲೇ ಅದು ಸಿಟಿ ಲಿಮಿಟ್ ಒಳಗ್ ಬಂತು. ಅದಕ್ಕ ಅದನ್ನ ಫೈರಿಂಗ್ ಪಾಯಿಂಟ್ ಅನ್ನ ಬಂದ್ ಮಾಡ್ಬೇಕಂತ ಸರ್ಕಾರ ಹೇಳಿದ ನಂತರ ಅಂದ್ರೆ ಇವರು ಬೇಡ ಅಂತ ಹೇಳಿ ಅಂತ ಫೈರಿಂಗ್ ಅದು ಮಾಡ್ಬೇಡ ಅಂದ್ ಕೂಡ ಬಿಟ್ರ ಅದನ್ನ. ಹಂಗ ಖಾಲಿ ಬಿತ್ತು. ಖಾಲಿ ಬಿದ್ದ ಕೂಡಲೇ ಇವರು ತಮ್ಮ ಪೊಲಿಟಿಕಲ್ ದಬ್ಬಾಳಿಕೆ ಉಪಯೋಗ ಮಾಡಿ DC, AC, ತಹಶೀಲ್ದಾರು ಅವ್ರೆಲ್ಲರ ಕಡೆ ಎಲ್ಲಾ ಬರೆಸಿ ಅದನ್ನ ಕರ್ನಾಟಕ ಸರ್ಕಾರ ಮಾಡ್ರು. ಕರ್ನಾಟಕ ಸರ್ಕಾರ ಮಾಡಿ ಅದನ್ನ ಮತ್ತೆ ಯಾವ್ದೋ ಒಂದು ಕಾಯ್ದೆದಾಗ ಮುಜಾವರ್ ಅನ್ನೋ ಫ್ಯಾಮಿಲಿಗೆ ಮಾಡಿದ್ರು. ಅವ್ರು 24-26 ಜನ ಅದಾರ ಅವ್ರು. ಅವ್ರ ಫ್ಯಾಮಿಲಿಗೆ ಮಾಡಿದ್ರು. ಅದನ್ನ ಮಾಡಿದ ನಂತರ ಆಮೇಲೆ ಹಿಂದಾಗಡೆ ತಮಗ ಅವಕಾಶ ಯಾವಾಗ್ಬೇಕು ಅವಾಗ ಅದನ್ನ ಜಯಶೀಲ್ ಶೆಟ್ಟಿ ಹೆಸರಲ್ಲೇ ಖರೀದಿ ಮಾಡ್ಕೊಂಡ್ರು. ಖರೀದಿ ಮಾಡ್ಕೊಂಡು ಇವತ್ತಿಗೆ ಖರೀದಿ ಮಾಡೋ ಅದ್ರ ಮ್ಯಾಗ 130 ಕೋಟಿ ಸಾಲ ಕೊಟ್ಟಾರ. 130 ಕೋಟಿ ಕೊಟ್ಟಾರ ಸರ್, ಕೊಟ್ಟಾರ ಸಾಲ. ಈಗ ವಿಷಯ ಎಲ್ಲಿ ಬರ್ತೈತ್ರಿ ಅದು? ಈಗ ನಾನು ಅಧ್ಯಕ್ಷ ಇದ್ದಾಗ ಬಸ್ಸನ್ನಾಗ ಒಂದು ಟ್ರ್ಯಾಕ್ಟರ್ ಬೇಕಾಗೈತಿ. 10 ಲಕ್ಷ ರೂಪಾಯಿ ಕೊಡ್ತಾನ ನಾವು, ಬರೀ 3% ಬಡ್ಡಿ ಆಗ. 15 ವರ್ಷದ ನಾ ಇನ್ಕಮ್ ಟ್ಯಾಕ್ಸ್ ತಗೊಂಡಿರ್ತೇನೆ. ನಿಮ್ಮದು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆಸ್ತಿ ನಿಮ್ಗೆ ಹೆಂಗ್ ಬರ್ತದ? 15 ವರ್ಷ ತಗೊಂಡಿರ್ತಾನ. 10 ಲಕ್ಷ ರೂಪಾಯಿ ಕೊಡವ್ರಿ ಬರೀನಾ. 10 ಲಕ್ಷ 3% ಬಡ್ಡಿ ಹಾಕಿ ಕೊಡವ. 15 ವರ್ಷದ ಇನ್ಕಮ್ ಟ್ಯಾಕ್ಸ್ ತಗೊಂಡ್ ಕೊಟ್ಟಿದ್ದ ನಾ ಟ್ರ್ಯಾಕ್ಟರ್ ಲೋನ್ಕ. ಮತ್ ಇವ್ರು 130 ಕೋಟಿ ಕೊಡವ್ರು. ಈಗಿದ್ ಸರ್ ಒಂದು 30 ವರ್ಷದ ಇನ್ಕಮ್ ತೆಗೆದ್ರೆ ಸಿಗ್ತಿತ್ರಲ್ಲ ಇದ? ಸಿಗ್ತಿತ್ತಲ್ರಿ. ಹಿಂದ್ ಕರ್ನಾಟಕ ಸರ್ಕಾರ ಸಿಗ್ತಿತ್ತು ಅದಕ್ಕೆ. ಕರ್ನಾಟಕ ಸರ್ಕಾರ ಸಿಗ್ತಿತ್ತಲ್ರಿ. ಮತ್ ಕರ್ನಾಟಕ ಸರ್ಕಾರ ನಮ್ಗೆ ಕೊಡಾಕ ಬರಲ್ಲ ಹೇಳ್ಬಿಡ್ತಿದ್ವು. ಬಟ್ ಅದು 1975ರಾಗ ಮುಜಾವರ್ ಫ್ಯಾಮಿಲಿಗಳು ಹೋತು ಅಂತಾರ ಸರ್ ಅವ್ರು. ಯಾವ್ದು? ಅದೇನ 5 ಎಕರೆ ನೀವು ಹೇಳಿದ್ರಲ್ಲ ಫೈರಿಂಗ್ ಜಾಗ ಇದ್ದಂತದ್ದು. ಈಗ ನೋಡ್ರಿ, ಅವ್ರು ಹೇಳವ್ರ ನಾವು ಹೇಳವ್ರ ಹಿಂಗ ಹೇಳ್ಕೊತ ಹೋಗೋದು ಬಸಾನಿದೆ. ಈ ರೊಕ್ಕ ತಕೊಂಡ್ಬಿಟ್ರಲ್ಲ ಏನ ಪಾಯಿಂಟ್. ಕರೆಕ್ಟ್. ರೊಕ್ಕ ತಕೊಂಡ್ರಿ ಬಸಾನ. ಈ 31 ಗೊತ್ತಾಗಿಲ್ಲ, 31/3 ಗೊತ್ತಾಕೈತಿ. ಮತ್ತ ಮುಂದಿನ ಬರೋ ಮಾರ್ಚ್ ಗೊತ್ತಾಕೈತಿ. ಇಲ್ಲ, ಅದು ಮೊನ್ನೆ ಹೇಳ್ಯಾರ ಈ ತಿಂಗಳೆಲ್ಲ ನಾವು ತುಂಬು ಅಂತ ಹೇಳ್ಯಾರು. ಅವ್ರಿಗೆ ಅಸಹ್ಯ ಆಗೈತಿ, ಅವ್ರ ರೊಕ್ಕ ಬರೋದ ಅಂತ ಹೇಳ್ಯಾರ ಅವ್ರು. ಈಗ ನೋಡ್ರಿ, ಈಗ 100 ರೂಪಾಯಿ ಗಿಶಾಗ ಬಂದಾವಿಲ್ಲ ನಿಂಗೆ? ಬಂದವ್. ಬೇಡ ರಮೇಶ್ ಕತ್ತಿ ಕಡೆ ಬಂದಾವಿಲ್ಲ? ಬಂದವ್. 100 ನನ್ ಗಿಶಾಗ ಏನ್ ಹೊಕ್ಕೊಳ್ ತುಂಬನು ಮಾಡೋದು ಹೇಳ್ಕೊತ ಹೋಗುದ್ಲ. ಇದನ್ನ ಅವರು ಪ್ರಶ್ನೆ ಮಾಡಬಾರ್ದಂತಾರ. ಒಬ್ರು ಬ್ಯಾಂಕಿನ ಪ್ರೆಸ್ಟೇಜ್ ಹೊಂಟತಿ ಅನ್ನತಾನ. ಸೋಷಿಯಲ್ ಮೀಡಿಯಾ ಆಗಲಿ, ಮೀಡಿಯಾದವ್ರಾಗ್ಲಿ ಅದ್ ಪ್ರಶ್ನೆ ಎತ್ತಾಕ್ತಾರಲ್ರಿ ಅವನ್ನೆಲ್ಲ. ಸಹಕಾರಿ ರಂಗದಲ್ಲಿ ಇದಾದಂತ ಬ್ಯಾಂಕ್ ಅಲ್ರಿ ಅದು. ಪ್ರತಿಯೊಬ್ಬರಿಗೂ ಎತ್ತು ಹಕ್ಕ ಅದ. ಸೌಭಾಗ್ಯ ಲಕ್ಷ್ಮಿ ಎಲ್ಲೈತಿ ಕಂಪನಿ ಅದ? 3 ವರ್ಷ ಬ್ಯಾಲೆನ್ಸ್ ಶೀಟ್ ಎಲ್ಲೈತಿ ಅದ್ರದ? ನಿಮ್ದು ಲೋನ್ ತಗೋಬೇಕಾಗ 3 ವರ್ಷ ಬ್ಯಾಲೆನ್ಸ್ ಶೀಟ್ ಬೇಕನ್ ಸರ್ ಅದಕ್ಕೆ? ಹೌದು. ಈಗ ಲಕ್ಷ್ಮೀ ನರಸಿಂಹಯ್ಯ ಲಕ್ಷ್ಮೀ ನರಸಿಂಹಯ್ಯ ಕಂಪನಿ ಎಂದ ಮಾತು
ಅದು 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಲ್ಲೈತಿ? 3 ವರ್ಷ ಬ್ಯಾಲೆನ್ಸ್ ಶೀಟ್ ಇಲ್ಲ. ಅದ್ರದ ಡೈರೆಕ್ಟರ್ ಯಾರು, ಚೇರ್ಮನ್ ಯಾರು, ಫೌಂಡರ್ ಯಾರು, ಮತ್ತ ಈ 3 ವರ್ಷದಾಗ ಅದ್ ಏನೇನ್ ಕೆಲಸ ಮಾಡೈತಿ? ಆದ್ರ NCLT ಹೋದದನ್ನ ಕೌಂಟ್ ಆಗಂಗಿಲ್ಲ ಸರ್ ಅದು? ಅದು NCLT ದನಕಿ ಒಟ್ಟ ಮಾತಾಡಬೇಡ್ರಿ ನೀವು. ಇದನ್ನ ಮೊದ್ಲು ಇದನ್ನ ತಗೋರಿ. ಓಕೆ ಓಕೆ. ಲಕ್ಷ್ಮೀ ನರಸಿಂಹ ಯಾರು? 3 ವರ್ಷ ಬ್ಯಾಲೆನ್ಸ್ ಶೀಟ್ ಐತಿನ? ಕಂಪ್ನಿ ರಿಜಿಸ್ಟ್ರೇಷನ್ ಎಂದಾಗೈತಿ? ಪ್ರಾಫಿಟ್ ಆಗೈತಿ, ಲಾಸ್ ಆಗೈತಿ? ಏನ್ ಉದ್ಯೋಗ ಮಾಡ್ತಾರು? ಅಲ್ಲಿ ಕಂಪನಿ ಡೈರೆಕ್ಟರ್ಸ್ ಇದ್ರ ಅವ್ರ ಯಾರ? ಅವ್ರ ಹೆಸರುಗಳೇನ? ಅವ್ರ ID ಕಾರ್ಡ್ ಐತೆನ? ಅವ್ರ ಆಧಾರ್ ಕಾರ್ಡ್ ಐತೆನ? ಅವ್ರ ರೇಷನ್ ಕಾರ್ಡ್ ಐತೆನ? ಅವ್ರ ಅವ್ರ ಅಡ್ರೆಸ್ ಪ್ರೂಫ್ ಅದಾವೇನ? ಸರ್ ಅವೆಲ್ಲ ಅಡ್ರೆಸ್ ಇಲ್ದಾನ ಲೋನ್ ಮಂಜೂರ್ ಆಗ್ತದೆ ಸರ್ ಎಲ್ಲ? ಇವ್ ಏನು ಇಲ್ಲ ರೀ. ಎಲ್ಲಿ 6 ತಿಂಗಳದಾಗ ಒಂದು ಕಂಪನಿ ಮಾಡಿದಾರು. ಅದು ಮೊದ್ಲು ಹೇಳ್ತ ನೋಡ್ರಿ, ಅದು NCLT ಹೋತು. ಯಾವ್ದು ಒಂದು 6 DCC ಬ್ಯಾಂಕಿನ ಕಡೆಯಿಂದ ಸಾಲ ತಗೊಂಡ್ರು, ದಿವಾಳಿ ಆತು. ದಿವಾಳಿ ಆದ ಕೂಡಲೇ ಅವ್ರ NCLT ಆಗ ನಮ್ಗೆ ಇದ್ರ ಮ್ಯಾಗ ನ್ಯಾಯ ಕೊಡ್ಬೇಕಂತ ಹೋದ್ರು ಅವ್ರು. ಆ NCLT ಇಂದ ನ್ಯಾಯ ಕೊಡ್ಬೇಕಂತ ಅಲ್ಲಿ ಏನು ಹೋದ್ರು. NCLT ಏನು ಹೋದ ತಕ್ಷಣ ಅದ್ರ ಇಷ್ಟು ರೊಕ್ಕ ನೀವು ತುಂಬ್ರಿ, ಇಷ್ಟಿಷ್ಟು ಬ್ಯಾಂಕಿಗೆ ಇಷ್ಟಿಷ್ಟು ರೊಕ್ಕ ತುಂಬ್ರಿ, ನಿಮ್ದು ಮುಗಿಸೋರಿ ಅಂದ್ರು. ಅದನ್ನು ಅವ್ರು ತುಂಬಲಿಲ್ಲ. ಅದನ್ನ ಏನ್ ಮಾಡ್ರು, ಯಾವ ನರಸಿಂಹಯ್ಯ ಕಂಪನಿ ಸ್ಥಾಪನಾ ಮಾಡಿ ಇದ್ರ ಹೆಸರಲ್ಲಿ ಸಾಲ ಮಂಜೂರು ಮಾಡ್ಕೊಂಡು ಇದ್ರ ಹೆಸರು ಸಾಲ ಮಾಡ್ಕೊಂಡು ಅವು ಬ್ಯಾಂಕಿನ ಏನ್ NCLT ಹೇಳಿದ ಪ್ರಕಾರ ತುಂಬಿದ್ರು. ಸಾಲ ತುಂಬದಕ್ಕೆ ಸಾಲ ತೆಗೆದ್ರು. ಸಾಲ ತುಂಬಲಿಕ್ಕೆ ಸಾಲ ತೆಗೆದ್ರು ಅವ್ರು. ನೋಡ್ರಿ, ಸೌಭಾಗ್ಯ ಲಕ್ಷ್ಮಿ 5 DCC ಬ್ಯಾಂಕು, 5 DCC ಬ್ಯಾಂಕ್, 5 DCC ಬ್ಯಾಂಕು ಇನ್ಕ್ಲೂಡಿಂಗ್ ಅಪೆಕ್ಸ್ ಬ್ಯಾಂಕು, ಎಲ್ಲಾರು ಕೂಡ ಸಾಲ ಕೊಟ್ಟಿದ್ರು. ದಿವಾಳಿ ಆತು, 3 ವಾರ ಆತು. ಇಲ್ಲಿ ಲಾಕ್ ತೆಗೆದ್ರು, ಕಾಯ್ದೆಶೀರಿ ಕ್ರಮ ತಗೊಳಕತ್ರು. ಅದಕ್ಕೆ ಇವ್ರದ್ದು ಅವ್ರು ಮಾಡ್ರು, ಹೊಸ ಕಾಯ್ದೆ ಪ್ರಕಾರ NCLT ಗೆ ನಾವು ಹೋಗ್ತೀವಿ ಅಂತ NCLT ಹೋದ್ರು. NCLT ಹೋಗಿ ಇಷ್ಟು ದುಡ್ಡು ನೀವು ತುಂಬ್ಕೊರಿಪ್ಪ, ಮತ್ತೆ ಮುಗಿಸ್ಬಿಡ್ರ NCLT ಆದೇಶ ಮಾಡಿತು. ಅವಾಗ ಇವ್ರು ರೊಕ್ಕ ತುಂಬಕಲ್ಲ. ಅದನ್ನ ಆದೇಶ ಅದಕ್ಕೆ ತುಂಬಲಿಲ್ಲ ಅವರು. ತುಂಬಲಿಲ್ಲ. ಇಲ್ಲೇ ನಮ್ಮಲ್ಲಿ ಸಾಲ ಮಾಡ್ರು. ನಿಮ್ಮಲ್ಲಿ ಲೋನ್ ಆದ ನಂತರ ಅಲ್ಲಿ ತುಂಬ್ರೇನ್ ಸರ್ ಅವರು? ಆ ನರಸಿಂಹಯ್ಯ ಅನ್ನೋದು ಅವತ್ತು ಹುಟ್ಟು ಹಾಕಿರು. ಹುಟ್ಟು ಹಾಕಿ ಆ ಕಂಪನಿ ಮ್ಯಾಗ ಏನೂ ಅಸೆಟ್ ಇಲ್ಲ, ಅದ್ರದೊಂದು ಆಫೀಸು ಇಲ್ಲ. ಅವಾಗ ಇನ್ನೂ NCLT ಇಂದ ಅವರು ನರ್ಸಿಂಹ ಕಂಪನಿ ಅವ್ರು ತಗೊಂಡಿರ್ಲಿಲ್ರಿ ಅದನ್ನ ಫ್ಯಾಕ್ಟ್ರಿ? ಏನೂ ಇಲ್ರಿ. NCLT ಇಂದ ಏನ್ ಆದೇಶ ಆಯ್ತು? ಸೌಭಾಗ್ಯ ಲಕ್ಷ್ಮಿದ ಈ 5 ಬ್ಯಾಂಕ್ಗಳಿಗೆ ಅಥವಾ 6 ಬ್ಯಾಂಕ್ಗಳಿಗೆ ಈ ರೀತಿ ಐತಿ, ಇವ್ರಿಗೆ ಇಷ್ಟಿಷ್ಟು ರೊಕ್ಕ ತುಂಬ್ರಿ, ನಿಮ್ ಯಾರು ಮುಗಿಸೋರಿ ಅಂತ ಆದೇಶ ಮಾಡ್ರ. ಅದು ತುಂಬಕ್ರಲ್ಲ ಅವ್ರ, ತಮ್ದೇನೋ ಆಸ್ತಿ ಮಾರಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಅದನ್ನ ತುಂಬಲಾರ್ಕ ನರಸಿಂಹಯ್ಯ ಅಂತೇಳಿ ಒಂದು ಕಂಪನಿ ಹುಟ್ಟು ಹಾಕಿರು. ಅದಕ್ಕ ಬಾಲು ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹಲ್ಲು ಇಲ್ಲ, ಮೂಗು ಇಲ್ಲ, ತಲೆನೂ ಇಲ್ಲ, ಬಾಲು ಏನೇನು ಇಲ್ಲ. ಅದ್ರ ಮ್ಯಾಗ 160 ಕೋಟಿ ರೂಪಾಯಿ ತಗೊಂಡ್ರು. ತಗೊಂಡು ಎಲ್ಲೆಲ್ಲಿ ತುಂಬಕ, ಎಲ್ಲೆಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ರು. ಅಂದ್ರ ಈಗ ಕೊಲ್ಲಾಪುರದಿಂದ ಲೋನ್ ತಗೊಂಡ್ರಲ್ಲ ಸರ್, ಅಲ್ಲಿ 80 ಕೋಟಿ. ಅದಕ್ಕ ನಿಮ್ದ ಬ್ಯಾಂಕ್ ಲೀಡ್ ಆಗುದ? ಲೀಡ್ ಬ್ಯಾಂಕ್ ಇದೆ. ನಿಮ್ದ ಬ್ಯಾಂಕ್ ರೀ? ನಮ್ DCC ಬ್ಯಾಂಕ್ ಲೀಡ್ ರೀ. ಅಂದ್ರ ಅದಕ್ಕೆ ಹೊಣೆಗಾರ ಅದು ಆ 80 ಕೋಟಿಗೂ ನಿಮ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಯಾವ್ದಿವಲ್ಲ ನಾವು. ಕರೆಕ್ಟ್. ಲೀಡ್ ಬ್ಯಾಂಕ್ ಅಂದ್ರೆ ಜವಾಬ್ದಾರಸ್ತರ ನಾವು. ಅಂದ್ರೆ ಅವ್ರಂತಾರು ಪ್ರೆಸ್ ಮೀಟ್ ನಾಗ ಅಂದಿದ್ರೆ 80 ಕೋಟಿ ತಗೊಂಡಿವಿ ನಾವು DCC ಬ್ಯಾಂಕ್ ನಿಂದ ಅಂದ್ರು. ಕೊಲ್ಲಾಪುರ ಬ್ಯಾಂಕ್ 160 ಕೋಟಿ ತುಂಬುತನ ಜವಾಬ್ದಾರಿ ಬೆಲ್ಗಾಂ DCC ಬ್ಯಾಂಕ್, ಲೀಡ್ ಬ್ಯಾಂಕ್ ನಾವು. ಆ ಬ್ಯಾಂಕ್ ಒಂದ್ ವೇಳೆ ಅವ್ರು ತುಂಬಲಿಲ್ಲ ಅಂದ್ರೆ ನಮ್ ತ್ರೋ ಬರ್ತೈತೆ, ನಾವ್ ಹಂಗ ಬರ್ದಿರ್ತೀವಿ ಅಲ್ಲಿ. ಅಂದ್ರೆ ನೀವು ಜಾಮೀನು ಇದ್ದಂಗ್ರಿ ನೀವು ಅವ್ರಿಗೆ. ಬಸ್ಸನ್ನ ಕನ್ಸೋಷಿಯಂ ಮೀಟಿಂಗ್ ಅಂತ ಆಕೈತಿ. ಈಗ ಹೆಂಗ ಸೌಭಾಗ್ಯ ಲಕ್ಷ್ಮಿಗೆ 5 ಬ್ಯಾಂಕಿನವ್ರು ಕೂಡಿ ಸಾಲ ಕೊಟ್ರಲ್ಲ, ಅಪೆಕ್ಸ್ ಬ್ಯಾಂಕ್ ಇನ್ಕ್ಲೂಡ್ ಅಪೆಕ್ಸ್ ಬ್ಯಾಂಕ್, ಅದು ಕನ್ಸೋಷಿಯಂ ಮೀಟಿಂಗ್ ರೀ. ಎಲ್ಲಾ ಬ್ಯಾಂಕಿನವ್ರು ಕೂತು ಚರ್ಚಾ ಮಾಡಿ ಏನ್ ಆಸ್ತಿ ಐತಿ, ಹೆಂಗ್ ಕೊಡ್ಬೇಕು, ಕೊಟ್ರ ತಿರುಗಿ ಬರ್ತೈತಿಲ್ಲೋ, ಬಡ್ಡಿ ಎಟ್ ಆಕೈತಿ, ಅಸಲ್ ಎಟ್ ಆಕೈತಿ, ಹೆಂಗ್ ತುಂಬ್ತಾರು, ಈ ಹಿಂದ್ 3 ವರ್ಷ ಫ್ಯಾಕ್ಟ್ರಿ ಹೆಂಗ್ ನಡೆದೈತಿ, ಎಟ್ ಕೃಷಿ ಮಾಡಿದಾರು, ಎಟ್ ಲಾಭ ಮಾಡಿದಾರು, ಇನ್ ಮುಂದಿನ 5 ವರ್ಷದಾಗ ಹೆಂಗ್ ತುಂಬ್ತಾರು, ಹೆಂಗ್ ತುಂಬಿಸ್ಬೇಕು ಚರ್ಚಾ ಮಾಡಿ. ಅವಾಗ ಎಲ್ಲಾ ಬ್ಯಾಂಕಿನವ್ರು ಹೇಳ್ತಾರು, ರೀಡಿಂಗ್ ಬ್ಯಾಂಕ್ ಯಾರಪ್ಪ? ಅವಾಗ ಅಪೆಕ್ಸ್ ಬ್ಯಾಂಕ್ ಅಂತೂ ನಾ. ನೀ ಇದ್ರ ಜವಾಬ್ದಾರಿ ನಿಂದಿದ್ರೆ ನಾವು ಇಷ್ಟು ಪೋಷನ್ ನಾವು ಕೊಡಕ್ದೇ ಇರ್ದು, ಅದಕ್ಕೆ ನೀವು ನಡಕ್ಕಿರ್ಬೇಕು ಅಂತ ಅಪೆಕ್ಸ್ ಬ್ಯಾಂಕ್ ಹೇಳ್ತಾರ. ನಡಕಲ್ಲ, ನೀನ ಜವಾಬ್ದಾರಿ. ನಡಕಟ್ಟ ಪ್ರಶ್ನೆ ಇಲ್ಲಿ. ನಾವು ನಿನ್ ಕೊಡವ್ರ, ನೀ ಅವ್ನು ಕೊಟ್ಕೋಬೇಕಾರ್ ಬಿಟ್ಕೋ.
ಹಾ 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 ನಾಳೆ ಅವನು ಕಟ್ಬಾಯ್ಕ್ ಆದಾಗ ನೀ ನನಗ್ ತುಂಬಕ್. ಓಹೋ ಇದು ಲೀಡಿಂಗ್ ಬ್ಯಾಂಕಿಂದ ಜವಾಬ್ದಾರಿ. ಜಾಬ್ ದ ರೆಸ್ಪಾನ್ಸಿಬಿಲಿಟಿ. ಆ ಪ್ರಕಾರ ಲೀಡಿಂಗ್ ಬ್ಯಾಂಕ್ನಾಗ 3 ಬ್ಯಾಂಕ್ ಲೀಡಿಂಗ್ ಆಗಿದ್ದು. ಓಕೆ ಓಕೆ ಓಕೆ. ಒಂದು ಬಾಗಲಕೋಟ, ಹ್ಮ್ ಒಂದು ಕೊಲ್ಲಾಪುರ, ಹ್ಮ್ ಒಂದು ವಿಜಯಪುರ, ಒಂದು ನಮ್ಮದು 4 ಬ್ಯಾಂಕ್. ಓಕೆ ಓಕೆ ಓಕೆ. 11th ಅವರ ವಿಜಯಪುರದವ್ರ ಕೊಡುದಿಲ್ಲ ಅಂದ್ರು. ಕೊಡುದಿಲ್ಲ ಅಂದ್ರ ಅವ್ರು. ಓಕೆ. ಇಲ್ಲ ಅಂದ್ರು. ಬಾಗಲಕೋಟದವ್ರು ಕೊಡುದಿಲ್ಲ ಅಂದ್ರು. ಬಾಗಲಕೋಟದವರು ಕೊಡುದಿಲ್ಲ ಅಂದ್ರಿ. ಇಲ್ರಿ ಎಲ್ಲರಿಗೂ 80 ಕೋಟಿ 2,200 ಕೋಟಿ ರೂಪಾಯಿ ತೆಗಿಯಾತಿರಿ ಇವ್ರು. ಓ ಈಗ ಮೊನ್ನೆ 200 ಕೋಟಿ ರೂಪಾಯಿ ಪ್ಲಾನ್ ಇತ್ತು. 300 ಕೋಟಿ ರೂಪಾಯಿ ಪ್ಲಾನ್ ಇರ್ತದ. 8,332 ಎಲ್ಲರೂ 80 ಕೋಟಿ ರೂಪಾಯಿ ಕೂಡಿ ಪ್ಲಾನ್ ಇತ್ತು. ಮೇನ್ ಟೈಮ್ ಇಲೆಕ್ಷನ್ ಡೆವಲಪ್ಮೆಂಟ್ ಏನ್ ಆತ್ರಲ್ಲ, ಓಕೆ, ಆದ ಕೂಡಲೇ ಬಾಗಲಕೋಟದವ್ರು ನಾವು ಕೂಡ ಹೆಂಗಂದ್ರು. ಮುಂದ ಇವರು ಬಿಜಾಪುರದವ್ರು ಕೂಡ ಹೆಂಗಂದ್ರು. ಓಹೋ, ಅವ್ರಿಬ್ರು ಕೊಡ್ಲಿಲ್ಲ. ಕಡಿಗೆ KD ಶಶಿ ಅವರ 80 ಕೋಟಿ, ನಾವ್ 80 ಕೋಟಿ ಕೊಟ್ಟಿವು, ಮುಗೀತು. ಈ ನಾಳೆ ಆ ಸಾಲ ವಸೂಲಾಗ್ಲಿ ಬಿಡ್ಲಿ ಜವಾಬ್ದಾರಿ ನಮ್ಗ. ಬಟ್ ಅದು ಇನ್ನೊಂದು ಏನಂದ್ರೆ ನಿಮ್ಮ ಮೇಲೆ ಆರೋಪ ಅಂದ್ರೆ ಇನ್ನೊಂದು ಅಂದ್ರೆ ರೀ, ಒಂದು ಫ್ಯಾಕ್ಟ್ರಿ ಇತ್ತು ನೋಡಿ ಸರ್ ಇಲ್ಲಿ, ಅವರು ಜಮಖಂಡಿ MLA ಅವ್ರು ತಗೊಂಡಾರಲ್ರಿ. ಅಲ್ಲ, ಜಮಖಂಡಿ MLA ಅವರು ಇಲ್ಲಿ ರಾಮದುರ್ಗ ತಾಲೂಕಿನ ಒಂದು ಫ್ಯಾಕ್ಟ್ರಿ ಇತ್ತಲ್ರಿ, ಶಿವಸಾಗರ. ಶಿವಸಾಗರ. ಹೇಳ್ರಿ ಏನ? ಶಿವಸಾಗರ್ಗೆ ಲೋನ್ ಕೊಟ್ಟಿದ್ರಿ DCC ಬ್ಯಾಂಕ್ನವರು. ಆಮೇಲೆ ಅದನ್ನ ಕಬ್ಜಾ ತಗೊಳಕ DCC ಬ್ಯಾಂಕಿಂದ ಅಡ್ವರ್ಟೈಸ್ ಪೇಪರ್ದಾಗ ಬಂದಿತ್ತು. ಅಡ್ವರ್ಟೈಸ್ ಕೊಟ್ಟಿದ್ರಿ ನೀವು DCC ಬ್ಯಾಂಕ್ ನಮ್ ಕಬ್ಜಾ ನಾವು ಇದು ಮಾಡ್ಕೊಳತ್ತೀವಿ ಅಂತೇಳಿ. ಸಡನ್ ಆಗಿ ಅದು ವಿಷಯ ಸ್ಟಾಪ್ ಆತು. ಸ್ಟಾಪ್ ಆದಕ್ಕೆ ನಾವು ಲೋನ್ ಅದು ಎಷ್ಟಿತ್ತು ಮತ್ತು ಆ ಲೋನ್ ಅವ್ರು ಹೇಳಿದಕ್ಕಿಂತ ಭಾಳ ಕಮ್ಮಿ ತುಂಬಿಸ್ಕೊಂಡ್ರು ಅಂತ ನಿಮ್ಮ ಮೇಲೆ ಒಂದು ಆರೋಪ ಸರ್. ಒಂದು ಮೊದಲು ನೋಡ್ರಿ, ಆ ಸಾಲ ಕೊಟ್ಟದ್ದು ಲಕ್ಷ್ಮಣ್ ಸವದಿ ಅಧ್ಯಕ್ಷರದಾಗ 2.5 ವರ್ಷ ಅಧ್ಯಕ್ಷ ಇದ್ರಲ್ಲ, ಅವಾಗ ಅವ್ರು ಸಾಲ ಕೊಟ್ಟಿದ್ರು. ಅವಾಗ ಅವ್ರು ತುಂಬಲಿಲ್ಲ. ತುಂಬಲಾಗಲ್ದಾಗ ನಾವು ಕಾಯ್ದೆಬದ್ಧವಾಗಿ ಅದ್ರ ಮ್ಯಾಗ ಏನೇನ್ ಜರುಗಿಸ್ಬೇಕು ಅದ್ ಲಿಲಾವ್ 3 ಸಲ ತೆಗಿದ್ನಿ. ಲಿಲಾವ್ದಾಗ ಯಾರು ಬರ್ಲಿಲ್ಲ. ಕಡಿಕ ಅವ್ರು ಇನ್ ಮೇನ್ ಟೈಮ್ ಏನ್ ಮಾಡ್ರು, ಶಿವಸಾಗರ್ ಅವ್ರ ಅಂದ್ರೆ ಇವ್ರ ಹೋಗಿ ಅದ NCLT ತಗೊಂಡ್ ಹೋದ್ರು. ಯಾರು? ಜಾರಕಿಹೊಳಿ ಅವರು? ಹೌದು. ಮತ್ತೆ ಅದ್ ಹಿನ್ನೆಲೆ ಮುನ್ನೆಲೆಯಲ್ಲಿ ಕಾಣಂಗಿಲ್ಲ. ಅವ್ರ ಹೌದು ಹೌದು. ಅವ್ರ ಜವಾಬ್ದಾರಿ ಮ್ಯಾಗ ಉತ್ತಮ್ ಪಾಟೀಲ್ ಅವ್ರು ನಡೆಸ್ತಿರೋದ್ನ. ಬೋರ್ಗಾಂವ್ ರಾಸಾ ಪಾಟೀಲ್ ಮಕ್ಳು ನಡೆಸ್ತಿರು. ಉತ್ತಮ್ ಪಾಟೀಲ್ ಅವರು ನಡೆಸ್ತಾ ಇದ್ರ ಶಿವಸಾಗರ. ಇವ್ರು ಹಿಂದ್ಗಡೆ ಇದ್ದಾಗ ಅದನ್ನ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಮತ್ತು ಇದು ಎರಡು ಅವರ ನಡೆಸತ್ತಾರ. ಹೌದು, ಅವರ ನಡ್ಸಾಕತ್ತಿದ್ರು ಅವಾಗ. ಈಗ ಅದ್ರ ನಂತರ ಈಗ ಮ್ಯಾರೇಜ್ ಬಂದ್ರ ಬಿಡ್ರಿ. ಆಮೇಲೆ ಅವ್ರು ನಡೆಸ್ತಿದ್ರು. ಅವ್ರು ನಡ್ಸೋ ಟೈಮ್ದಾಗ NCLT ಗೊತ್ತು. NCLT ಅವ್ರ ಹಿಂಗಂತ ಆದೇಶ ಮಾಡ್ರು. ಅದ್ರ ಸಲುವಾಗಿ ಒಂದ್ 3-4 ಮಂದಿ ವಕೀಲ್ ನೀಟ್ನ ಮ್ಯಾಕ್ಸಿಮಮ್ ನಮ್ ದುಡ್ಡು ಬರ್ಬೇಕಂತ ಹೇಳಿ. ಮ್ಯಾಕ್ಸಿಮಮ್ ದುಡ್ಡಿನಾಗ ನಮಗ ಒಂದ್ 12 ಅಂದ್ರೆ ನಮ್ಮ ಅಸಲ ಬಡ್ಡಿ ಕಂತ 2 ಕೂಡ್ಸಿದಾಗ ಬಡ್ಡ್ಯಾಗ ಒಂದ್ 12 ಕೋಟಿ ರೂಪಾಯಿ ಕಡಿಮೆ ಬತ್ತು. 12 ಕೋಟಿ ರೂಪಾಯಿ ಬಡ್ಡ್ಯಾಗ ಅಸಲ್ ಬತ್ತು. 12 ಕೋಟಿ ರೂಪಾಯಿ ಬಡ್ಡ್ಯಾಗ ಏನೋ ಕಡಿಮೆ ಬತ್ತು. ಎಕ್ಸಾಕ್ಟ್ಲಿ ನನಗೆ ಐಡಿಯಾ ಇಲ್ಲ, ನೆನಪಿಲ್ಲ. ಬಟ್ ಈ ಅಂದಾಜು ಈ ಒಂದ್ ಲೆಕ್ಕ. ಅವಾಗ ಅದನ್ನೆಲ್ಲ ಬೋಲ್ಡ್ನಾಗ ವಿಷಯ ಇಟ್ಟು ಹಿಂಗ್ ಕಡಿಮೆ 12 ಕೋಟಿ ರೂಪಾಯಿ ಕಡಿಮೆ ಬರ್ತೈತಿ, ತುಂಬ್ಕೊಳ್ಳೋದು ಬ್ಯಾಡದು ಕೇಳಿ ಇನ್ನ 15 ಬ್ಯಾಂಡ್ ಹತ್ತದ್ರಿ ತುಂಬ್ಕೊಂಡ್ಬಿಟ್ಟು ಮುಗಿಸ್ಬಿಡ್ರ ತುಂಬ್ಕೊಂಡು ಮುಗಿಸ್ತೀವಿ. ಅಂದ್ರೆ ದಿವಾಳಿ ಆಗತ್ತಿತ್ತು, NCLT ಹೋಗಿತ್ತು, ಮತ್ತೆ ಇದಕ್ಕಿಂತ ಕಮ್ಮಿ ರೊಕ್ಕ ಬರಬಾರ್ದು ಅಂತ ಹೇಳಿ ನೀವು ಬೋರ್ಡ್ ಇಟ್ಟಿದ್ರಿ. ಅದನ್ನ ತುಂಬಿಸ್ಕೊಂಡ್ರಿ ಅಂದಂಗ ತುಂಬಿಸ್ಕೊಂಡ್ಬಿಟ್ಟು 12 ಕೋಟಿ ರೂಪಾಯಿ ಮಾತ್ರ ಕಡಿಮೆ ಬಂದೈತೆ ನಮಗೆ. ಕರೆಕ್ಟ್. ಅದು ಬೋರ್ಡ್ನಾಗ ಇರ್ತೈತಿ ವಿಷಯ. ಇದು ಇಷ್ಟು ವಿಷಯ ಅಂದಂಗ ಆತ್ರಿ. ಇದು ಬಾಲಚಂದ್ರ ಜಾರಕಿಹೊಳಿ ಅವರು ತೆಗೆದಕ್ಕಾಗಿ ಇಷ್ಟೆಲ್ಲಾ ಹೊರಬಿತ್ತವೆಲ್ಲ. ಒಂದೇ ಪಾಯಿಂಟ್ ಅಂದ್ರೆ ಏನು, ಅವರು ಬ್ಯಾಂಕಿನ ಇದನ್ನ ಭದ್ರತೆ, ಬ್ಯಾಂಕಿನ ಹೆಸರು ಉಳಿಸ್ಕೋಬೇಕಂದ್ರ ಮೊದಲ ಅವರು ತಮ್ಮ ಜವಾಬ್ದಾರಿ ಇರ್ತಕ್ಕಂಥ ಫ್ಯಾಕ್ಟ್ರಿಯಿಂದ ಲೋನ್ ತುಂಬಲಿ ಅಂತೀರಿ ನೀವು. ಹೌದು, ಅಂದ್ರ ತುಂಬಬೇಕು ಅವ್ರು. ಮತ್ ನೀವ್ ಅದು 1 ಟೈಮ್ ಸೆಟಲ್ಮೆಂಟ್ ಮಾಡ್ಬೋದು ಏನೋರ್ಲ ಅದನ್ನ ಮಂತ್ರಿದಾಗ ಹೇಳಿದನಕ್ರಿ. ಅವಾಗ ನಾನು ಯಾರು ಶೇಟ್ ಫಿರೋಜ್ ಶೇಟ್ ಇಲ್ಲಿ ಒಂದ್ ಇದ್ರು ನೋಡ್ರಿ, ಯಾವ ನಗರ ಗೊತ್ತಾಗಿಲ್ಲ ನನಗದ. ಇನ್ನೇನೊಂದು ಹೊಸ ಬಿಲ್ಡಿಂಗ್ ಐತಿಲ್ಲಕ್ರಿ ಇಲ್ಲಿ ಬೆಳಗಾವ್ ಯೂನಿಯನ್ ಅದೊಂದು ಹೊಸ ಬಿಲ್ಡಿಂಗ್ ಐತಿ. ಕೋಆಪರೇಟಿವ್ ಯೂನಿಯನ್ ಅದೊಂದು ಹೊಸ ಬಿಲ್ಡಿಂಗ್ ಐತ್ರಿ. ಅದನ್ನ ಒಟ್ಟ ನಮ್ಮಲ್ಲಿ ದುಡ್ಡು ಖರ್ಚು ಮಾಡಾರಾಗಿರು. ಯಾರು ಇವರು ಕೋಆಪರೇಟಿವ್ ಯೂನಿಯನ್ ಬೆಂಗಳೂರದವ್ರು. ಅದಕ್ಕೆ ಒಂದ್ 8-10 ಕೋಟಿ ರೂಪಾಯಿ ನಾ ರೊಕ್ಕ ಕೊಡ್ಲಿಲ್ಲ ಅವ್ರಿಗೆಲ್ಲ ಇಲ್ಲೇ ಇಟ್ಕೊಂಡ್ನಿ. ಅದ ನಮ್ಮ 7 ಜಿಲ್ಲಾದ್ದು. ಆಮೇಲೆ GT ದೇವೇಗೌಡರಂಗ ರೊಕ್ಕ ಕೊಡಪ್ಪ ಅಂದ್ರ
ಅಲ್ರಿ ಎಲ್ಲ ತೋಗೊಂಡೋಗಿ ನಿಮ್ಮಲ್ಲೇ ಕಟ್ಕೊಳವ್ರ ಮತ್ತೆ ನಾವೇನು ಉತ್ತರ ಕರ್ನಾಟಕ ಬಗ್ರಿ ಮಾಡೋಣ ಕೇಳಿನ. ಹೌದೌದು ಕರೆಕ್ಟ್ ಅಲ್ರಿ. ಅದಕ್ಕ ನಿಮ್ಗ ಇಲ್ಲಿ ನಮ್ಮಲ್ಲಿ ಕಾಲೇಜ್ ಕಟ್ರಿ, ಹಾಸ್ಟೆಲ್ ಕಟ್ರಿ, ಸ್ಟಾಫ್ ರೂಮ್ ಕಟ್ರಿ, ಮತ್ ಕ್ವಾರ್ಟರ್ಸ್ ಕಟ್ರಿ, ಜಾಗ ಐತಿ, ಜಾಗ ಬೇಕಾದ್ರೆ ಇಸ್ಕೊಡ್ತಾನ, ಜಾಗ ಇಸ್ಕೊಡ್ರಿ ರಮೇಶ್ ಕಟ್ತು ಅಂದ್ರು. ಅದು ಉಮೇಶನ್ ಮಂತ್ರಿ ಇದ್ದ. ಅವಾಗ ಒಂದ್ 2 ಎಕರೆ ಜಾಗ ಕೊಡ್ಸಿದ್ವಿ ಅದಕ್ಕೆ. ಜಾಗ ಕೊಡ್ಸಿ ಯೂನಿಯನ್ ಬನಿಯನ್ ಅದ 7 ಕೋಟಿ ರೂಪಾಯಿ ಅವಾಗ ಕೊಟ್ಟಿವ್ ನಾವು. ಅವ್ರೊಂದ್ 2-3 ಕೋಟಿ ರೂಪಾಯಿ ಕೈಲಿ ಅವ್ರ ಕಡೆ ಹಾಕ್ಸಾಕ್ ಹಚ್ಚಿನಿ. ಬಿಲ್ಡಿಂಗ್ ಕಟ್ಟಿರ ಅದನ್ನ ಕಟ್ಟಿ ಕಂಪ್ಲೀಟ್ ಮಾಡಿ ಈಗ ಅಲ್ಲಿ ಯೂನಿಯನ್ ಈಗ ಎಲ್ಲ ನಡೆದ್ರಿ. ಹೌದನ್ರಿ? ಹೌದು. ಮತ್ ನಮ್ ಹಳಿ DCC ಬ್ಯಾಂಕ್ ಇಲ್ಲಿ ರೈಲ್ವೆ ಹೇಳಿತಕ್ಕಿತ್ರ ಗಡಿಯಾಳದೊಂದು ಇದೈತ್ರಲ್ಲ, ಇದ್ರಾಗ್ರಿ ಅದು ಗಣಪತಿ ಗಲಿಯಾಗ್ರಿ. ಅಲ್ಲಿತ್ತು. ಅದ ಈಗ ಹೋಗಿ ಅಲ್ಲೈತಿ. ಅಲ್ಲಿ ಐತನ್ರಿ ಸ್ವಂತ ಸೆಟ್ ಆಗ್ತದ. ಅವ್ರದ ಅವಾಗ ಅದನ್ನ ಉದ್ಘಾಟನೆ ಮಾಡಾಕ ಅಜಯ್ ಯಾರು ಫಿರೋಜ್ ಶೇಠ ಅಧ್ಯಕ್ಷ, ಮುಂದ ಕೋಆಪರೇಟಿವ್ ಮಿನಿಸ್ಟರ್ ಉದ್ಘಾಟಕರ ಯಾರಿದ್ರ ಅವಾಗ? ರಮೇಶ್ ಜಾರಕಿಹೊಳಿ, ನಾನ ರಮೇಶ್ ಕತ್ತಿ ಮುಖ್ಯ ಅತಿಥಿ, DCC ಬ್ಯಾಂಕ್ ಅಧ್ಯಕ್ಷರು. DCC ಬ್ಯಾಂಕ್ ಅಧ್ಯಕ್ಷ ಇದ್ನಿ. 3 ಮಂದಿಯಾಗ ಅವಾಗ ಭಾಷಣದಾಗ ಹೇಳಣ್ಣ. ಈಗ ಇವೆಲ್ಲಾ ಮಾಡಾಕತ್ತೀರಿ ಕೋಆಪರೇಟಿವ್ ಅಂದ್ರೆ ಭಾಷಣದಾಗ ಹೇಳಿಲ್ಲ. ಅಲ್ಲಿ ಅವ್ರ PS ಒಬ್ಬ ಕುಮಾರ್ ಅಂತ ಒಬ್ರು ಯಾರೋ ಅವ್ರ PS ಇದ್ದ. ಯಾರು PS? ರಮೇಶ್ ಜಾರಕಿಹೊಳಿ ಕೋಆಪರೇಟಿವ್ ರಮೇಶ್ ಜಾರಕಿಹೊಳಿ ಅವರ PS. ಅವ್ರಿಗೆ ಹೇಳಿದ್ ನಾನು. ಅವಾಗ ಏನ್ ಹೇಳಿ, ನನಗ ಸೌಭಾಗ್ಯಲಕ್ಷ್ಮಿ ಸಾಲ ಕೊಡ್ಬೇಕಂತ ಅರ್ಜಿ ಕೊಟ್ರು. ಈ ಅರ್ಜಿ ಮೊದ್ಲು ನನ್ನ ತರಬೇಡ ನಡಿ ಅಂತ ಹೇಳಿ ಅವ್ನು ರಮ್ಯಾನ್ ಮುಂದೆ ಹೇಳಿನ. ರಮ್ಯಾ ಇನ್ನೊಮ್ಮೆ ಅರ್ಜಿ ನನ್ ಮುಂದೆ ತಂದಿ ಹರಿದೋಗಿದ್ದಾನ ಅಂತ ಹೇಳಿ ಹೋದ್ರೆ ಇದ್ದು. ನೀವು ಅವ್ರ ದೋಸ್ತಿ ಏನ್ರಿ? ನಾವು ಮೊದ್ಲಿಂದ ಪಾಪ ಅವ್ಗ ಮೊದ್ಲಿಂದ ದೋಸ್ತಿರಿ, ಈಗೂ ಬೇದಾಡ್ತೀವಿ. ಮುಂದ ಇದನ್ನ ಇನ್ನೊಮ್ಮೆ ಅರ್ಜಿ ತಂದಿ ನೋಡ ನಿನ್ನ ತಂದಿ ಕಡಿಕವ ಇಲ್ಲಿ ನೋಡು ಅದು ಕಾಗದಾರ ನೋಡಂದ. ಅಂದ ಕೂಡ ಅವ್ನು ಕುಮಾರ ನಾವು ಕೇಳಿ ಇದಕ್ಕೆ 3 ವರ್ಷ ಬ್ಯಾಲೆನ್ಸ್ ಶೀಟ್ ನನ್ ಕೊಡ. 3 ವರ್ಷದ ಇಲ್ರಿ, 3 ವರ್ಷ ಏನ್ ಬಗ್ರಿ ಕೊಡ್ತಾರೋ ಅಂತ ಅಂದವ. ಹಂಗಾರ ಅದ್ ಬಿಡಪ್ಪ ಆತೇನಿ. ಇದಕ್ಕಿಂತ ಮೊದಲ ಕುಮಾರ ಒಂದ್ ಅಗದ ಮಾಡು, ಇವ್ರದು ಎಲ್ಲಾ ಅಣ್ತಂಬ್ರ ಕೂಡ ಗೊತ್ತಿ ಹೆಚ್ಚಿದ್ದೈತದ. ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ 96-98 ಇಸ್ವ್ಯಾಗ 35 ಕೋಟಿ ರೂಪಾಯಿ ಸಾಲ ತಗೊಂಡಾರು. 35 ಕೋಟಿ ರೂಪಾಯಿ ಸಾಲದ ಮ್ಯಾಗ ಒಂದ್ ಸಿಂಗಲ್ ಪೈಸೆ ಬಡ್ಡಿ ತುಂಬಿಲ್ಲ. ಈ ಕೋಆಪರೇಟಿವ್ ಮಿನಿಸ್ಟರ್ ಅವರು ಅದಾರು, ನಾ ಅಧ್ಯಕ್ಷದನು. 1 ಟೈಮ್ ಸೆಟಲ್ಮೆಂಟ್ ಅದ ಪ್ರಪೋಸಲ್ ಫ್ಯಾಕ್ಟ್ರಿಯಿಂದ ತರ್ಸ್ಕೋ ಅಂತ ಹೇಳು. ಆಮೇಲೆ ನಮಗೂ ನುಡಿಸ್ದಾಗ ನಮಗೂ ಬಾ ಅಂತ ಹೇಳು. ಕೋಆಪರೇಟಿವ್ ಮಿನಿಸ್ಟರ್ದಾಗ ಅಧ್ಯಕ್ಷದಾಗ ಘಟಪ್ರಭಾ MD ಮತ್ತು DCC ಬ್ಯಾಂಕ್ MD ಎಲ್ಲಾರು ಕೂತು 1 ಟೈಮ್ ಸೆಟಲ್ಮೆಂಟ್ ಮಾಡಿ ಮುಗಿಸ್ರೆ ಈಗ ಮುಗಿತೈತಿ, ಕ್ಲೋಸ್ ಆಗ್ತೈತಿಪ್ಪ, ನಮ್ NP ಕಡಿಮೆ ಆಕೈತಿ ಅಂತ 2-3 ಸಲ ಹೇಳಿ ಅವಾಗ. ಏನಂದ್ರಿ ಸರ್ ಅವರು? ಮತ್ತೆ ನೋಡೋನು ಮಾಡೋನು ಅಂದ್ರು. ಇವ್ ಬಾಲ್ಚಂದ್ರಿಗೆ ಅದು ತುಂಬುದಿಲ್ಲ ಅಂತಂದ. ತುಂಬಾಕ್ ಆಗಂಗಿಲ್ಲ ಅಂದ್ರನ್ರಿ? ತುಂಬೋದಿಲ್ಲ, ಆದ್ರೂ ತುಂಬಂಗಿಲ್ಲ. ಮತ್ತ ಅವಾಗ ಏನಂದ್ರಿ ನೀವು? ಅವಾಗ ಮತ್ತೆ ಹಿಂಗಾದ್ರೆ ಹೆಂಗ್ರಿ ಸಂಸ್ಥೆಗಳು? ಹಿಂಗಾದ್ರೆ ಉಳಿದ ಹೆಂಗ? ಮತ್ ಯಾರ ಮ್ಯಾಗ ಯಾರ ಮ್ಯಾಗ ವಿಶ್ವಾಸ ಇಟ್ಟಾಕಂದ್ರೆ ಲಾಸ್ಟ್ಲಿ ಜಗತ್ತು ವಿಶ್ವಾಸ ಮ್ಯಾಗ ಬದುಕ್ತೈತಿ. ಪೆನ್ನ ಹಾಳಿಕ್ಕಿಂತ ಲಾಸ್ಟ್ಲಿ ಉಳಿದ ವಿಶ್ವಾಸ. ಮತ್ ಏನೋ ವಿಶ್ವಾಸ ಇಟ್ಟು ಕೊಟ್ಟಿರ್ತಾರ್ರಿ. ಮತ್ ನೀವ್ ಅದನ್ನ ತುಂಬುದಿಲ್ಲ ಅಂತಂದ್ರ ಮುಂದೆ ಇದ್ರ ಅರ್ಥ ಏನ್ರಿ ಅಂತ ಸತ್ ಹೋಗ್ತಾರ ಜನ. ಹಂಗ ಮಾಡಕ್ ಬರಂಗಿಲ್ರಿ. 1 ಟೈಮ್ ಸೆಟಲ್ಮೆಂಟ್ ಮಾಡಿ ತುಂಬಿಸ್ರಿ. ನಿಮ್ ಅಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಅದಾನು, ನಾನು ಬರ್ತಾನು ಮೀಟಿಂಗ್, ನಮ್ಮ CEO ಬರ್ತಾನು, ನಿಮ್ಮ MD ನೀವಾನು ಬರ್ರಿ, ಮಾಡ್ಕೊಂಡು ಮುಗಿಸ್ರಿ ಅಂತ ಹೇಳಿ. ಮತ್ತ ಈಗ ಕಾಯ್ದೆ ಬಂದಕ್ಕೆ ಅದ್ ಶೇಲ್ ತೆಗಿಯಾಕನು ಎಲ್ಲಾ ಆದೇಶ ಮಾಡಿ ಇಟ್ಟಿರನ್ರಿ. ಅಲ್ಲಿ ನೀವು ಬರೋ ಮುಂದೆ ಎಲ್ಲಾ ರೆಡಿ ಮಾಡಿದ್ರಿ? ಎಲ್ಲಾ ರೆಡಿ ಮಾಡಿ ಐತ್ ನೋಡ್ರಿ. ಸೇಲ್ ಲಿಲಾವ್ ತೆಗಿಯಾಕ ಎಲ್ಲಾ ಅವಕಾಶ ಐತಿ. ಅದಕ್ಕ ಮೈಂಡ್ ಹೇಳಿದ ನೀವು ಲಿಲಾವ್ ಮಾರ್ಕೊಂಡ್ ತಗೋರದ್ನತೆ. ಅಂದ್ರ ಸ್ವಲ್ಪ ಅದು ಉಡಾಪೆ ಅನಸ್ಲಿಲ್ರಿ? ಉಡಾಪೆನಲ್ಲ ಮತ್ತೆ. ಯಾಕಂದ್ರೆ ಕೋಆಪರೇಟಿವ್ ಸೆಕ್ಟರ್ ಫ್ಯಾಕ್ಟ್ರಿನ ಬಾಳ ಮಂದಿ ಕಷ್ಟ ಬಂದ್ ಕಟ್ಟಿರ್ತಾರ ಸರ್ ಅದನ್ನ. ಅದರಿ ಖರೆ ಎಲ್ಲಾ ಉಡಾಪೆನಲ್ಲ. ಅದ್ ಮಾರ್ರಿ ತಗೋರಿ ಅಂದವ. ನಾವೇನ್ ಸಂಬಂಧ ಇಲ್ಲ ಅನ್ನೋರ್ ಗತೆ ಮಾಡಿದ್ರು. ಹೌದು. ಹಂಗಾದ್ರೆ ಒಂದು ಕೋಆಪರೇಟಿವ್ ಸೆಕ್ಟರ್ದಾಗ ವಿಶ್ವಾಸ ಉಳಿದ ಹೆಂಗ್ ಸರ್? ಈಗ ಬಸನ ನೀನು ಮಾತಾಡತ್ತಿ, ನಾನು ಮಾತಾಡತ್ನು. ಇದಕ್ ಮೂಲ ಬಸನ್ ನೀ ಹಿಂಗ್ಯಾಕ ಅನ್ಬೇಕನ? ಹೌದೌದೌದು. ಈಗ ರಮೇಶನ ನೀ ಯಾಕೆ ನನಗೆ ಅನ್ಬೇಕು, ಅಥವಾ ಅನಾಥ ನೀ ಯಾಕೆ ನನಗೆ ಅನ್ಬೇಕು? ವಿಶ್ವಾಸದ ಪ್ರಶ್ನೆ ಸರ್. ಒಂದು ವಿಶ್ವಾಸ, ಭಕ್ತಿ, ಪ್ರೀತಿ, ಪ್ರೇಮ. ಕೆಲವೊಂದು ವಿಷಯದಾಗ ನಮಗ್ ಗೊತ್ತಿರ್ತಾವ, ಅದ್ ತಿಳ್ಕೊ ಪ್ರಯತ್ನ ನೀ ಮಾಡ್ತಿರ್ತಿ. ಕೆಲವೊಂದು ವಿಷಯದಾಗ ನಿಮಗ್ ಗೊತ್ತಿರ್ತೈತಿ, ಅದ್ ತಿಳ್ಕೊ ಪ್ರಯತ್ನ ನಾ ಮಾಡ್ತಿರ್ತೀನಿ. ಒಟ್ಟು ಜಗತ್ತಿಗೆ ಪಾರದರ್ಶಕತೆಯನ್ನ ಇಡಬೇಕು, ಕೊಡಬೇಕು. ತಿಳಿದವ್ರಿಗೆ ಮಾಹಿತಿ ಕೊಟ್ಕೋತಿರ್ಬೇಕು ಅನ್ನೋದ್ಸಲ ಪತ್ರಿಕಾರಾಗೈತಿ. ನಮ್ಮಂತವ್ರು ನೀವು ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಕತ್ತಿ. ಹೌದು, ಸಾರ್ವಜನಿಕರಿಗೊಂದು ಆಸಕ್ತಿ ಇರ್ತೈತೆ. ಅವ್ರ ಏನಂತಾರು, ರಮೇಶ್ ಕತ್ತಿ ಅವ್ರ ಏನಂತಾರು, ಇವ್ರ ಹಿಂಗಂದ್ರು, ಮತ್ತ ಅವ್ರ ಯಾಕಪ್ಪದಾರು, ಏನಾತು,
ಇದನ್ನ ಹೇಳಾಕತ್ತನ. ಹ್ಮ್ ಮತ್ತ ಇನ್ನ ಅದನ್ನ ಒಟ್ಟ ತುಂಬುದಿಲ್ಲ ನೋಡ ಅದನ್ನು ಹಾಕತ್ತಾನ ಅಂತಂದ್ರ ಇನ್ನೇ ನಾವೇನ್ ಹೇಳ ಏನ್ ಮಾಡಕ್ ಆಕೈತ್ರಿ? ಏನ್ ಮಾಡಕ್ಕಾಗತ್ತೆ? ಎಲ್ಲಾ ಬಿಟ್ಟು ನಿಂತವ್ರಿಗೆ ಏನ್ ಮಾಡಕ್ ಆಗುಲ್ಲ. ಕರೆಕ್ಟ್. ಅದಕ್ಕೆ ನೀವ್ ಬೇಕಾದ ಆ ದಿವ್ಸ ಹೊಲಸ್ ಮಾತಾಡಿದ್ಲ ಅದ್ ನಾನು ಪ್ರೆಸ್ ಮೀಟ್ ರಾವಣ ಏನೋ ಯಾರ್ ಬೇಕಾದ್ರೆ ಏನ್ ಬೇಕಾದ್ ಮಾಡ್ಕೋರಿ ಅಂದ್ರಲ್ರಿ ಅವ್ರು. ಮತ್ತ ಅವೆಲ್ಲ ಆ ಲೆಕ್ಕದ ಮಂದಿ ಬಾಯಾಗ ಬರ್ತಾವ. ಅಂದ್ರ ಕೋಆಪರೇಟಿವ್ ಸೆಕ್ಟರ್ದಾಗ ಹಂಗೆಲ್ಲ ಬರಬಾರ್ದು. ಆಗಂಗಿಲ್ಲ. ಡಿಪಾಸಿಟ್ ಬೇರೆ ಹೆಚ್ಚಾಗೈತಿ ಅಂತ ಸರ್ ಅವರು ಅವ್ರಿಗೆ ಒಟ್ಟ ಇಷ್ಟ ಕೇಳ್ರಿ. ಹಾನ್ರಿ. ರಮೇಶ್ ಕತ್ತಿ ಇದ್ದಾಗ ಡಿಪಾಸಿಟ್ ಆಗಿತ್ತು. ನೀವು ಅಧ್ಯಕ್ಷ ಸ್ಥಾನದ ಕೆಳಗಿಳಿಯುವಾಗ ಅದ ರಮೇಶ್ ಕತ್ತಿ ಅಧ್ಯಕ್ಷಗಿರಿ ಬಿಟ್ಟು ಹೋಗೋ ಮುಂದೆ ಡಿಪಾಸಿಟ್ ಇತ್ತು. ಓಕೆ. ಇವತ್ತಿನ ಡೇಟಿಗೆ ಎಟ್ಟೈತಿ ಇಟ್ ಹೇಳ್ರಿ, ಬಾಕಿದೆ ನಮ್ ತಲೆ ಎಬ್ಸ್ಬೇಡ್ರಿ ಹೇಳ್ರಿ. 31/3 ಈ 31/3 ಆ ತಿಂಗಳ ಈ ತಿಂಗಳ ಮುಂದಿನ 3 ತಿಂಗಳ ಅದಕ್ಕೆ ಹೇಳ್ಬೇಡ್ರಿ. ರಮೇಶ್ ಕತ್ತಿ ಇರು ಮುಂದೆ ಡಿಪಾಸಿಟ್ ಎತ್ತಿತ್ತು. ಈಗ ರಮೇಶ್ ಕತ್ತಿ ಬಿಟ್ಟು ಎಷ್ಟು ದಿವಸ ಆತ, ಇವತ್ತು ಈ ಡೇಟಿಗೆ ಎಟ್ಟೈತಿ? ಇದೊಂದ ಪ್ರಶ್ನೆ ಉತ್ತರ ಕೊಟ್ರೆ ಉತ್ತರ ಕೊಡ್ರಿ ಸಾಕು, ಬಾಕಿದ್ ನಾವೆಲ್ಲ ನೋಡ್ತೀವಿ. ಆಗ್ಲಿ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ.